Love you, Jesus. All right. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈಗ ಕೂಡ ಜಾಯ್ನ್ ಆಗಿರುವ ಪ್ರತಿಯೊಬ್ಬರು ಕೂಡ ವಾಕ್ಯವನ್ನು ಕೇಳುವಾಗ ನೀವು ದಾಹವಾಗಿ ಆತ್ಮದಿಂದ ಸ್ವೀಕಾರ ಮಾಡಿಕೊಳ್ಳಿ. ಇವತ್ತು ದೇವರು ಯಾವ ಉದ್ದೇಶಕ್ಕೋಸ್ಕರ ಇವತ್ತು ವಾಕ್ಯವನ್ನು ಶೇರ್ ಮಾಡ್ತಾರೆ, ಆ ಉದ್ದೇಶ ನೆರವೇರುವಂತೆ, ಆ ವಾಕ್ಯದ ಫಲವನ್ನು ನಾವು ತೃಪ್ತಿಯಾಗಿ ಅನುಭವಿಸುವಂತೆ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಸೊ ಜಾಯ್ನ್ ಆಗಿರುವವರು ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಶೇಷವಾಗಿ ಯಾರಾದರೂ ಹೊಸದಾಗಿ ಜಾಯ್ನ್ ಆಗ್ತಾ ಇದ್ರೆ, ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇದ್ರೆ, ನಿಮ್ಮ ಹೆಸರು, ನಿಮ್ಮ ಊರ ಹೆಸರು ಕಮೆಂಟ್ ಮಾಡಿ. ನನಗೆ ಗೊತ್ತಾಗ್ಲಿ ನೀವು ಎಲ್ಲಿಂದ ಜಾಯ್ನ್ ಆಗ್ತಾ ಇದ್ದೀರಾ ಅಂತ. ವೆಲ್ಕಮ್. ಸ್ವಲ್ಪ ಒಂದು 2 ನಿಮಿಷ ಬೇರೆಯವರು ಜಾಯ್ನ್ ಆಗೋಕ್ಕೆ ಸಮಯವನ್ನು ಕೊಡೋಣ. ಬ್ಲೆಸ್ಸಿಂಗ್ಸ್ ಟು ಯು ಬ್ರದರ್ ಬರ್ಮು, ಸಿಸ್ಟರ್ ರೇಣು, ಸಿಸ್ಟರ್ ಮಂಜುಳಾ, ಸಿಸ್ಟರ್ ರೇಖಾ, ನಮ್ರತಾ, ಬ್ರದರ್ ಹರೀಶ್, ಸಿಸ್ಟರ್ ಸಂಗೀತ. ಬ್ಲೆಸ್ ಯು ಬ್ರದರ್ ಅರುಣ್. ಗಾಡ್ ಬ್ಲೆಸ್ ಯು. ಗ್ಲೋರಿ ಟು ಗಾಡ್, ಗ್ಲೋರಿ ಟು ಗಾಡ್. ಈಗ ಈ ಲಿಂಕ್ನ ಕೂಡ ನೀವು ಬೇರೆಯವ್ರಿಗೆ ಶೇರ್ ಮಾಡಿ. ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದ್ರೆ ಆಡಿಯೋ ಕ್ಲಿಯರ್, ವಿಡಿಯೋ ಕ್ಲಿಯರ್ ಅಂತ ಟೈಪ್ ಮಾಡಿ. ಸೊ ನನಗೆ ಗೊತ್ತಾಗುತ್ತೆ. Glory to God. Blessings, blessings, blessings. Praise the Lord, praise the Lord. Thank you, Jesus. Thank you for your divine presence, your divine power, your divine authority. Blessings, blessings, blessings. ವೆಲ್ಕಮ್, ವೆಲ್ಕಮ್. ಬೇರೆಯವ್ರು ಕೂಡ ಲಿಂಕ್ನ ಲಿಂಕ್ ಶೇರ್ ಮಾಡಿ ಬೇರೆಯವ್ರಿಗೆ ತಿಳಿಸಿ. ಈ ಥರ ನಾವು ಲೈವ್ ಇದ್ದೀವಿ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಆದ ಒಂದು ಸಬ್ಜೆಕ್ಟ್ನ ನಾವು ಧ್ಯಾನ ಮಾಡೋಣ. ಗ್ಲೋರಿ ಟು ಗಾಡ್. ಬ್ಲೆಸ್ಸಿಂಗ್ಸ್. ಆಲ್ ರೈಟ್, ಸ್ಟಾರ್ಟ್ ಮಾಡೋಣ. ಇವತ್ತಿನ ಬಿಲೀವರ್ಸ್ ವಾಯ್ಸ್ ಟಾಪಿಕ್ ಏನಂತ ಹೇಳಿದ್ರೆ, ವೈ ಆರ್ ಬಿಲೀವರ್ಸ್ ಫಿಲ್ಡ್ ಇನ್ ದ ಹೋಲಿ ಸ್ಪಿರಿಟ್ ಬಟ್ ಹ್ಯಾವ್ ನೋ ಪವರ್. ಇವತ್ತು ಒಂದು ವಿಶ್ವಾಸಿ ಪವಿತ್ರಾತ್ಮದಿಂದ ತುಂಬಿದ್ದಾರೆ, ಆದರೆ ಯಾಕೆ ಪವಿತ್ರಾತ್ಮನ ಬಲ ಇಲ್ಲದೆ ಇದ್ದಾರೆ ಎಂಬುವ ಒಂದು ಕಾರಣಗಳನ್ನ ತಿಳಿಸ್ತೀನಿ. ಆ ವಿಷಯಗಳನ್ನ ತಿಳಿಸುವಾಗ ಅರ್ಥ ಮಾಡ್ಕೊಳ್ಳಿ. ನೀವು ಇದರಲ್ಲಿ ನಾನು ಹೇಳುವ ಒಂದೊಂದು ಪಾಯಿಂಟ್ಸ್ ಶೇರ್ ಮಾಡುವಾಗ ನೀವು ಎಲ್ಲಿ ಯಾವ ಪಾಯಿಂಟಲ್ಲಿ ವೀಕ್ ಆಗಿದ್ದೀರಾ ಅದನ್ನು ಸರಿಪಡಿಸ್ಕೊಳ್ಳಿ. ಅದರಂತೆ ಈಗ ನಾನು ಹೇಳುವ ಪಾಯಿಂಟ್ಸಲ್ಲಿ ಎಲ್ಲದರಲ್ಲೂ ಪಾಸ್ಟರ್ನ ಎಲ್ಲ ಇದರಲ್ಲಿ ಕ್ರಮವಾಗಿ ಸರಿಯಾಗಿ ನಡೀತಾ ಇದ್ದೀನಿ ಅಂತ ಹೇಳುವುದಾದರೆ, ನೆಕ್ಸ್ಟ್ ಲೆವೆಲ್ ಆದ ಕಾರ್ಯ ಏನು ಮಾಡಬೇಕು ಅನ್ನೋದು ಕೂಡ ನಾನು ತಿಳಿಸ್ತೀನಿ. ಸೊ ಅದರಿಂದ ಒಟ್ಟಲ್ಲಿ ದೇವರು ಇವತ್ತು ನಮ್ಮನ್ನು ಒಂದು ಸುಮ್ಮನೆ ರಿಲಿಜಿಯಸ್ ಆಗಿ, ಧಾರ್ಮಿಕವಾಗಿ ಏನೋ ಎಲ್ಲರೂ ಒಂದು ಧರ್ಮವನ್ನು ಫಾಲೋ ಮಾಡ್ತಾ ಇದ್ದಾರೆ, ಅದರಿಂದ ಇದು ಒಂದು ಧರ್ಮ, ಆ ರೀತಿ ಅಲ್ಲದೆ ಇದು ಜೀವವುಳ್ಳ ದೇವರನ್ನ ಅನುಭವಿಸುವ ಒಂದು ಕಾರ್ಯ. ಆದ್ದರಿಂದ ದೇವರಲ್ಲಿ ನಾನು ಯಾರು, ನನ್ನ ಗುರುತೇನು, ನನ್ನ ದೇವರು ಯಾರು, ನಾನು ಯಾರಿಗೆ ಸೇರಿದವನು, ಇವತ್ತು ಈ ಭೂಮಿಯಲ್ಲಿ ನಾನು ಯಾರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಎಂಬುವ ಒಂದು ಸತ್ಯ ನಮಗೆ ತಿಳಿಯುವಾಗ ನಾವು ಆ ಸತ್ಯದ ಪ್ರಕಾರ ಅಲ್ಲ, ಸತ್ಯದಂತೆ ನಮ್ಮ ಜೀವಿತ ಇರಬೇಕು. ಸೊ ಹಾಗಾದ್ರೆ ಇವತ್ತು ದೇವರು ಸರ್ವಶಕ್ತನ ದೇವರನ್ನು ನಾವು ಅಪ್ಪ ಅಂತ ಕರೆಯುವ ಭಾಗ್ಯ ಯೇಸು ಕ್ರಿಸ್ತನ ಮೂಲಕ ನಾವು ಹೊಂದಿದ್ದೀವಿ. ಸೊ ಹಾಗಾದ್ರೆ ತಂದೆಯಾದ ದೇವರು ನಮ್ಮ ಅಪ್ಪ ಅಂತ ಹೇಳಿದ್ರೆ ಅವರ ಸಾಮರ್ಥ್ಯ, ಅವರ ಬಲ, ಅವರ ಜ್ಞಾನ ಈ ಶರೀರದಲ್ಲಿ ಪ್ರಕಟ ಆಗಲೇಬೇಕು. ಹಾಗಾದ್ರೆ ಇವತ್ತು ಅಂತ ಒಂದು ಸಾಮರ್ಥ್ಯ, ಬಲ, ಶಕ್ತಿ ಪ್ರಕಟವಾಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಸಮಸ್ಯೆ ಇದೆ. ಸೊ ಅದನ್ನೇ ಇವತ್ತು ನಾವು ನೋಡ್ಲಿಕ್ಕಿದ್ದೀವಿ. ಸೊ ಅದರಿಂದ ಒಂದು ಸತ್ಯ ಹೇಳ್ತೀನಿ, ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದು ನಿಮ್ಮನ್ನು ಬರೀ ಸಮಸ್ಯೆದಿಂದ ಬಿಡುಗಡೆ ಮಾಡುವ ವಿಷಯ ಅಲ್ಲ, ಆ ಸತ್ಯದ ಪರಿಪೂರ್ಣತೆ ನಿಮ್ಮಲ್ಲಿ ಪ್ರಕಟವಾಗುವುದು, ಆ ಸತ್ಯದ ಮಹಿಮೆ ನೀವು ಅನುಭವಿಸುವುದು, ಆ ಸತ್ಯದ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸುವ ವಿಷಯ. ಸೊ ಆದ್ರಿಂದ
ನೀವು ದೇವರನ್ನ ಅನುಭವಿಸದೇ ಇದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ಬಲ ಇಲ್ಲ, ದೇವರಿ ನಿಮ್ಮಲ್ಲಿ ಇಲ್ಲ ಅಂತ ಅರ್ಥ. ಸೊ ಅದರಿಂದ ಇವತ್ತು ಯಾವ ಕಾರಣದಿಂದ ಇವತ್ತು ನಾನು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದೀನಿ, ದೀಕ್ಷಾಸನ ತಗೊಂಡಿದ್ದೀನಿ, ಪವಿತ್ರಾತ್ಮನ ನನ್ನಲ್ಲಿ ಇದ್ದಾರೆ ಅಂತ ನಂಬ್ತಾ ಇದ್ದೀನಿ. ಆದ್ರೂ ಪವಿತ್ರಾತ್ಮನ ಒಂದು ಬಲ, ಸಾಮರ್ಥ್ಯ, ಶಕ್ತಿ ನನ್ನಲ್ಲಿ ಪ್ರಕಟವಾಗುವ ರೀತಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಯಾಕೆ ಅಂತ ವಿವರಿಸ್ತೀನಿ. ಫಸ್ಟ್ ಫಂಡಮೆಂಟಲ್ ಪ್ರಿನ್ಸಿಪಲ್ ಇಸ್, ನೀವು ಯಾವಾಗ ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡು ದೀಕ್ಷಾಸನ ತಗೊಂತಾ ಇದ್ದೀರೋ ಅವಾಗಲೇ ಪವಿತ್ರಾತ್ಮನು ನಿಮ್ಮಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಈ ಪ್ರಾಸೆಸ್ ಏನಂದ್ರೆ, ಯು ಹ್ಯಾವ್ ರಿಸೀವ್ಡ್ ದ ಹೋಲಿ ಸ್ಪಿರಿಟ್. ನೀವು ಪವಿತ್ರಾತ್ಮನನ್ನು ಹೊಂದಿದ್ದೀರಿ ಎಂಬುದಕ್ಕೆ ಒಂದು ಆಧಾರನೇ ಏನಂತ ಹೇಳಿದ್ರೆ, ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ದೀಕ್ಷಾ ಸ್ನಾನ ತಗೊಂಡಿರೋ ವಿಷಯ. ಅದಾದ ಮೇಲೆ ನೀವು ದೀಕ್ಷಾ ಸ್ನಾನ ತಗೊಂಡ ಮೇಲೆ ನೀವೇನ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಪವಿತ್ರಾತ್ಮನ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ಎಂಬುದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ನೀವು ಪವಿತ್ರಾತ್ಮನ ಒಳಗಡೆ ಇದ್ದಾರೆ ಎಂಬುವ ಪ್ರಕಟಣೆಯಲ್ಲಿ ನೀವು ನಡೆಯುವಾಗ ನಿಮ್ಮನ್ನು ಪವಿತ್ರಾತ್ಮನ ನಡೆಸ್ತಾ ಇದ್ದಾನೆ, ಪವಿತ್ರಾತ್ಮನೇ ನಡೆಸ್ತಾ ಇದ್ದಾನೆ ಎಂಬುವ ಆ ನಡೆಸುವಿಕೆಯಲ್ಲಿ ಇರುವಾಗ ಮಾತ್ರನೇ ಪವಿತ್ರಾತ್ಮನ ಬಲ, ಸಾಮರ್ಥ್ಯ, ಶಕ್ತಿ ಪ್ರಕಟವಾಗುವುದು. ಇದು ನೀವು ದೀಕ್ಷಾ ಸ್ನಾನ ತಗೊಂಡಿದ್ದ ಮಾತ್ರಕ್ಕೆ ಆಟೋಮ್ಯಾಟಿಕ್ ಆಗಿ ಎಲ್ಲ ಪವಿತ್ರಾತ್ಮನೇ ಮಾಡುವ ಕಾರ್ಯ ಅಲ್ಲ. ಇದು ಯಾವ ರೀತಿ ಅಂದ್ರೆ, ಉದಾಹರಣೆಯಿಂದ ಹೇಳಬೇಕು ಅಂತ ಹೇಳಿದ್ರೆ, ನೀವು ಈಗ ನೋಡಿ, ಈ ಲೈಟ್ ಸ್ವಿಚ್ ಇದೆ. ಈ ಲೈಟ್ಗೆ ಉರಿಬೇಕು ಅಂತ ಹೇಳಿದ್ರೆ ಬಲ್ಬ್ ಬೇಕು, ಅದಕ್ಕೆ ಕರೆಂಟ್ ಸಪ್ಲೈ ಬೇಕು. ಎಲ್ಲವೂ ನೀವು ಈಗ ನನ್ನ ಹತ್ರ ಬಲ್ಬ್ ಇದೆ, ಅದಕ್ಕೆ ಬೇಕಾಗಿರುವ ವೈರ್ ಕನೆಕ್ಷನ್ಸ್ ಇದೆ, ಕರೆಂಟು ಇದೆ, ಎಲ್ಲ ರೆಡಿ ಆಗಿದ್ರು ಈ ಲೈಟ್ ಉರಿಬೇಕು ಅಂತ ಹೇಳಿದ್ರೆ ಅದನ್ನ ನಾನು ಹೋಗಿ ಸ್ವಿಚ್ನ ಆನ್ ಮಾಡಬೇಕು. ಸ್ವಿಚ್ ಆನ್ ಮಾಡದೆ ನೀವು ಇಲ್ಲಿ ಕರೆಂಟ್ ಇದ್ರೂ ಸರಿ, ಬಲ್ಬ್ ಇದ್ರೂ ಸರಿ, ಅದು ಸರಿಯಾದ ಕನೆಕ್ಷನ್ ಅಲ್ಲಿ ಇದ್ರೂ ಸರಿ, ಬೆಳಕು ಬರೋದಿಲ್ಲ. ಅದರಂತೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ಇಮ್ಯಾಜಿನ್ ಮಾಡಿ, ನೀವು ಒಂದು ಹೊಸ ಕಾರ್ ತಗೊಂಡಿದ್ದೀರಾ, ಕಾರನ್ನು ರಿಸೀವ್ ಮಾಡಿದ್ದೀರಾ, ಹೊಂದಿಕೊಂಡಿದ್ದೀರಾ, ಆದ್ರೆ ಕಾರನ್ನು ಓಡ್ಸಕ್ ಬಂದಿಲ್ಲ ಅಂದ್ರೆ ಆ ಕಾರ್ ನಿಮ್ಮ ಹತ್ರ ಇರೋದು ಒಂದೇ, ಇಲ್ಲದೆ ಇರೋದು ಒಂದೇ. ಸೊ ಅದರಿಂದ ನೀವು ಹೊಂದಿಕೊಳ್ಳೋದು ಒಂದು ವಿಷಯ, ಹೊಂದಿಕೊಂಡಿರೋದನ್ನ ಅನುಭವಿಸಕ್ಕೆ ತಿಳ್ಕೊಳ್ಳೋದು, ಅದು ತಿಳಿದು ಅದರಂತೆ ನೀವು ಮಾಡುವ ಕಾರ್ಯ ಇನ್ನೊಂದು ವಿಷಯ. ಸೊ ಅದರಿಂದ ನೀವು ಎಷ್ಟರ ಮಟ್ಟಿಗೆ ನೀವು ಏನು ಹೊಂದಿಕೊಂಡಿದ್ದೀರೋ ಅದರ ಬಗ್ಗೆ ತಿಳುವಳಿಕೆ, ಅಂದ್ರೆ ಇದಕ್ಕೆ ತಿಳುವಳಿಕೆ, ಜ್ಞಾನ, ವಿವೇಕ, ದ ನಾಲೆಡ್ಜ್, ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ವಿಸ್ಡಮ್, ಇದು ಮೂರು ಇಲ್ಲದೆ ಅದರ ಪವಿತ್ರಾತ್ಮನ ಕ್ರಿಯೆ, ಆತನ ಕಾರ್ಯಗಳು ನಿಮ್ಮ ಶರೀರದಲ್ಲಿ ಪ್ರಕಟವಾಗಕ್ಕೆ ಸಾಧ್ಯವಿಲ್ಲ. ಸೊ ಅದರಿಂದ ಈಗ ಒಂದು ವೇಳೆ ನೀವು ಈ ರೀತಿ ಹೇಳ್ಬೋದು, ಪವಿತ್ರಾತ್ಮನನ್ನು ಹೊಂದಿದ್ದೀನಿ, ಪವಿತ್ರಾತ್ಮನ ಬಗ್ಗೆ ನನಗೆ ತಿಳುವಳಿಕೆ ಇದೆ, ಆದ್ರೆ ಪವಿತ್ರಾತ್ಮನ ಕ್ರಿಯೆಯನ್ನು ನೋಡ್ತಾ ಇಲ್ಲ, ಆ ಪವಿತ್ರಾತ್ಮನ ಒಂದು ಬಲ, ಒಂದು ಫೀಲಿಂಗ್, ಒಂದು ಅನುಭವಿಸುವ ಒಂದು ಅನುಭವ ಇಲ್ಲ ಅಂತ ಹೇಳಿದ್ರೆ, ಈಗ ಯಾವ ಕಾರಣದಿಂದ ನೀವು ಪವಿತ್ರಾತ್ಮನನ್ನು ಅನುಭವಿಸ್ತಾ ಇಲ್ಲ ಅನ್ನುವ ವಿಷಯಗಳನ್ನ ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಸೊ ನನ್ನ ಉದ್ದೇಶ ಇವತ್ತು ಒಂದಷ್ಟು ಪಾಯಿಂಟ್ಸ್ ನಾನು ಶೇರ್ ಮಾಡುವಾಗ, ದೇವರು ಇವತ್ತು ಬರೀ ದೇವ ಮನುಷ್ಯರ ಮೂಲಕ ಮಾತ್ರನೇ ದೇವರ ಒಂದು ಹೀಲಿಂಗ್ ಪವರ್ ಆಗಲಿ, ಪ್ರಾಫಿಟಿಕ್ ಪ್ರೆಸೆನ್ಸ್ ಆಗಲಿ, ಇಲ್ಲ ದೇವರ ಒಂದು ಮಹಿಮೆಯಾದ ಒಂದು ಪ್ರಸನ್ನತೆ ಆಗಲಿ ಬರೀ ದೇವ ಮನುಷ್ಯರಲ್ಲಿ ಮಾತ್ರ ಪ್ರಕಟವಾಗುವ ಕಾರ್ಯ ಅಲ್ಲ. ದೇವರ ಮನುಷ್ಯನ ಮೂಲಕ ನೀವು ಹೊಂದಿಕೊಳ್ಳುವ ವಾಕ್ಯ, ಆ ವಾಕ್ಯದ ಮೂಲಕ ಒಂದೊಂದು ಬಿಲೀವರ್, ಒಂದೊಂದು ವಿಶ್ವಾಸಿ ಕೂಡ ಅದೇ ಅಭಿಷೇಕ, ಪ್ರಸನ್ನತೆ, ಮಹಿಮೆ, ಬಲ, ಸಾಮರ್ಥ್ಯವನ್ನು ಹೊಂದಿಕೊಂಡು ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಇರಕ್ಕೆ ಸಾಧ್ಯ. ಅದರಿಂದನೇ ಈ ದಿನಗಳಲ್ಲಿ ಇಂಥ ಸತ್ಯವನ್ನು ಶೇರ್ ಮಾಡೋದಕ್ಕೆ ಕಾರಣ, ಇದು ಬಂದ್ಬಿಟ್ಟು ನೀವು ಸ್ವಾರ್ಥಕವಾಗಿ ನಿಮಗೆ ಒಂದು ಬಿಡುಗಡೆಗೋಸ್ಕರ ಅಲ್ಲ, ನಿಮ್ಮ ಮೂಲಕ ಇನ್ನೊಬ್ಬರು ಬಿಡುಗಡೆ ಆಗೋಕ್ಕೋಸ್ಕರ. ಸೊ ಅದರಿಂದ ಪವರ್ ಅಂತ ಹೇಳಿದ್ರೇನೆ ಒಂದು ಮನುಷ್ಯನ ಸಾಮರ್ಥ್ಯವನ್ನು ಮೀರಿ, ಮನುಷ್ಯನ ಕೆಪಾಸಿಟಿಯನ್ನು ಮೀರಿ,
ಮನುಷ್ಯನಿಗಿರುವ ತಿಳುವಳಿಕೆಗಿಂತ ಮೀರಿ, ಮನುಷ್ಯನ ಜ್ಞಾನಕ್ಕಿಂತ ಮೀರಿ ಬೇರೆ ಲೆವೆಲ್, ಬೇರೆ ಡೈಮೆನ್ಷನ್ ಅಲ್ಲಿ ಪ್ರಕಟವಾಗುವ ಕಾರ್ಯನೇ ಒಂದು ಪವರ್, ದೇವರ ಶಕ್ತಿ, ದೇವರ ಸಾಮರ್ಥ್ಯ, ದೇವರ ಬಲ. ಸೊ ಇದು ಪವಿತ್ರಾತ್ಮನು ಒಂದು ಶರೀರದಲ್ಲಿ ಬಂದು ಆ ಶರೀರದಲ್ಲಿರುವ ಮನುಷ್ಯನ ಅವನ ಬಲವನ್ನು ಓವರ್ಟೇಕ್ ಮಾಡಿ ಅದನ್ನ ಕಂಟ್ರೋಲ್ ತಗೊಂಡು ಅಲ್ಲಿ ಪವಿತ್ರಾತ್ಮನ ಬಲವನ್ನು ಅಲ್ಲಿ ಪ್ರಕಟಿಸುವ ಒಂದು ಕಾರ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಅದರಿಂದ ಒಂದು ಈಗ ನಿಯಮ ಅಂತ ಹೇಳುವಾಗ ತುಂಬಾ ಗಮನದಿಂದ ಕೇಳಿ. ಇವತ್ತು ಶೈತಾನ ಕೂಡ ಯಾರಿಗೆ ಹೆದರ್ತಾ ಇದ್ದಾನಂದ್ರೆ, ಯಾರು ಸರಿಯಾಗಿ ಭಕ್ತಿಯಿಂದ ಇದ್ದಾರೆ, ಬೈಬಲ್ ಓದ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಫಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಎಲ್ಲ ಕ್ರಮವಾಗಿ ಒಂದು ಧಾರ್ಮಿಕವಾಗಿ ಕರೆಕ್ಟಾಗಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂಥವ್ರು ನೋಡಿ ಹೆದರೋದಿಲ್ಲ ಅವನು. ಆದರೆ ಯಾರು ದೇವರ ಬಗ್ಗೆ ಇರುವ ತಿಳುವಳಿಕೆ ಇಂದ ಇದ್ದು ದೇವರನ್ನು ಅನುಭವಿಸಿ ದೇವರ ಜ್ಞಾನ, ದೇವರ ಬಲ, ದೇವರ ಸಾಮರ್ಥ್ಯವನ್ನು ಆತನ ಶರೀರದಲ್ಲಿ ಪ್ರಕಟಿಸಕ್ಕೆ ಬಿಡ್ತಾ ಇದ್ದಾನೋ ಅಂಥವನ್ನು ನೋಡಿನೇ ಶೈತಾನ ಹೆದರುವುದು. ಸೊ ಆದ್ರಿಂದ ನಾವು ಈ ದಿನಗಳಲ್ಲಿ ನಾವು ಸತ್ಯವನ್ನು ಕೇಳುವಾಗ ಆ ಸತ್ಯದ ಮಹಿಮೆ, ಆ ಸತ್ಯದ ಸಾಮರ್ಥ್ಯ, ಬಲ ನಮ್ಮ ಶರೀರದಲ್ಲಿ ಪ್ರಕಟ ಆಗಲೇಬೇಕು. ಸೊ ಹಾಗಾದ್ರೆ ಇದು ಈಗ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ ಕೂಡಲೇ ಈ ಸತ್ಯವನ್ನು ತಿಳ್ಕೊಂಡು ನಾನೇನೋ ಪ್ರಯತ್ನ ಪಟ್ಟು ಮಾಡುವ ಕಾರ್ಯ ಅಲ್ಲ. ನೀವು ಕೇಳುವ, ಇವಾಗ ಕೂಡ ನಾನು ಮಾತಾಡ್ತಾ ಇರುವ ನೆಕ್ಸ್ಟ್ ಒಂದು 10-15 ಮಿನಿಟ್ಸ್ ನಾನು ಹೇಳುವ ಒಂದೊಂದು ಪ್ರಿನ್ಸಿಪಲ್ಸ್, ಆ ವಾಕ್ಯವನ್ನು ನೀವು ಆತ್ಮವಾಗಿ ಹೊಂದಿಕೊಂಡು ಆ ವಾಕ್ಯದ ಆತ್ಮ ನಿಮ್ಮನ್ನು ನಡೆಸಿ ಅದರಂತೆ ಆ ವಾಕ್ಯದ ಬಲ, ಆ ವಾಕ್ಯದ ಸಾಮರ್ಥ್ಯ, ಆ ವಾಕ್ಯದ ಒಂದು ಶಕ್ತಿ ನಿಮ್ಮಲ್ಲಿ ಕಾರ್ಯ ಮಾಡುವಾಗ ನಿಮ್ಮ ಶರೀರ ಅನುಭವಿಸೋದು. ಸೊ ಅದರಿಂದ ಈಗ ನಾನು ನೆಕ್ಸ್ಟ್ ಒಂದಷ್ಟು ಪ್ರಿನ್ಸಿಪಲ್ಸ್ ಹೇಳುವಾಗ ತುಂಬ ಗಮನದಿಂದ ಕೇಳಿ. ಯಾಕೆ ನೀವು ಈ ಪವಿತ್ರಾತ್ಮನನ್ನು ಹೊಂದಿದ್ದೀನಿ ಅಂತ ಹೇಳಿ ಆದರೆ ನೀವು ಅದರ ಬಲವನ್ನು ಅನುಭವಿಸ್ತಾ ಇಲ್ಲ ದೇವರು ನಿಮ್ಮ ಉದ್ದೇಶದ ಪ್ರಕಾರ ನಿಮ್ಮ ಒಂದು ಶರೀರದಲ್ಲಿ ದೇವರು ಬಲವಾದ ಕಾರ್ಯವನ್ನು ಇನ್ನೂ ನೀವು ಅನುಭವಿಸ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಕಾರಣ ಅನ್ನೋ ವಿಷಯಗಳನ್ನ ಹೇಳ್ತೀನಿ. ತುಂಬಾ ಗಮನದಿಂದ ಕೇಳಿ. I want to start with the first principle. ನೀವು, ನಾನು ಫಸ್ಟ್ ಫಂಡಮೆಂಟಲ್ ಕಾರ್ಯನ ಹೇಳಿದೆ. ಒಂದು, ಪವಿತ್ರಾತ್ಮನನ್ನು ಹೊಂದಿಕೊಳ್ಳುವುದು, ರಿಸೀವಿಂಗ್. ಆಮೇಲೆ ಪವಿತ್ರಾತ್ಮನು ನಮ್ಮಲ್ಲಿ ಕೆಲಸ ಮಾಡುವ ಹಾಗೆ ಬಿಡುವುದು. ಸೊ ಹಾಗಾದ್ರೆ ಪವಿತ್ರಾತ್ಮನನ್ನು ನಮ್ಮ ಶರೀರದಲ್ಲಿ ಇದ್ದು ಕೆಲಸ ಮಾಡೋಕ್ಕೆ ಬಿಡುವುದು ಯಾವ ರೀತಿ ಅಂತ ಹೇಳಿದ್ರೆ, ಇಟ್ ಇಸ್ ಥ್ರೂ ಸರೆಂಡರ್. ಅಂದ್ರೆ ನನ್ನನ್ನು 100% ಹಾಗೆ ಅರ್ಪಿಸಿಕೊಡುವುದು ಅಂದ್ರೆ ಏನನ್ನ? ಎಲ್ಲ ನನ್ನ ಶರೀರದ ಜ್ಞಾನ, ನನ್ನ ಶರೀರದ ತಿಳುವಳಿಕೆ, ನನ್ನ ಶರೀರದ ಬಲ, ಇವುಗಳಿಂದ ಅಲ್ಲ ಅಪ್ಪ, ನೀನು ಪರಿಪೂರ್ಣವಾಗಿ ಈ ಶರೀರವನ್ನು ಕಂಟ್ರೋಲ್ ತಗೊಂಡು ನಿನ್ನ ಉದ್ದೇಶದ ಪ್ರಕಾರ ನೀನು ಎಂಥ ಕಾರ್ಯಗಳನ್ನ ಮಾಡ್ಬೇಕಂತ ಇದೆಯೋ ಅಲ್ಲಿ ನೀನು ಪ್ರಕಟಿಸು. ಹಾಗಾದ್ರೆ ಏನರ್ಥ? ನಿನ್ನ ಶರೀರವನ್ನು ಸಾಯಿಸಿದ್ರೆ ಆತ್ಮ ಜೀವವಾಗಿ ಎದ್ದು ಬರುವ ಕಾರ್ಯ. ಮತ್ತೆ ಹೇಳ್ತಾ ಇದ್ದೀನಿ, ನಿನ್ನ ಶರೀರ ಸ್ವಭಾವ ಸತ್ರೆ ಮಾತ್ರನೇ ಆತ್ಮವು ಜೀವವಾಗಿದ್ದು ಬರಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ, ಪವಿತ್ರಾತ್ಮನು ಒಂದು ಶರೀರದಲ್ಲಿ ಒಂದು ಅನುಮತಿ ಇಲ್ಲದೆ ಆತನ ಬಂದು ಕಾರ್ಯ ಮಾಡಕ್ಕೆ ಸಾಧ್ಯ ಇಲ್ಲ. ಹಿ ಸೀಸ್ ಯೋರ್ ವಿಲ್ಲಿಂಗ್ನೆಸ್ ಟು ಅಲೌ ಹಿಮ್. ನೀವು ಆತನನ್ನು ಬಂದು ಒಂದು ಕಾರ್ಯವನ್ನು ಮಾಡು ಅಂತ ಹೇಳದೆ ಆತನು ಮಾಡುವುದಿಲ್ಲ. ಇದರಿಂದಾನೇ, ಇಲ್ಲಾಂದ್ರೆ ಇವತ್ತು ಎಲ್ಲ ಆಟೋಮ್ಯಾಟಿಕ್ ಆಗಿ ದೀಕ್ಷಾ ಸ್ನಾನ ತಗೊಂಡವರು ಎಲ್ಲಾ ಜೀವಿತದಲ್ಲೂ ದೇವರ ಮಹಿಮೆಯಾದ ಕಾರ್ಯಗಳು ಪ್ರಕಟ ಆಗ್ಲೇಬೇಕು. ಆದ್ರೆ ಎಲ್ಲಾ ಜೀವಿತದಲ್ಲಿ ಅದೇ ತರ ಇದೆಯಾ? ಇಲ್ಲ. ರಕ್ಷಣೆ ಹೊಂದಿದ್ರು ಕೂಡ ಅವರ ಜೀವಿತ, ಅವರ ಮಾತು, ಅವರ ಲೈಫ್ ಸ್ಟೈಲ್ ಎಲ್ಲ ರಕ್ಷಣೆ ಹೊಂದಿದೇ ಇರೋ ತರನೇ ಇದೆ. ಯಾಕೆ ಅಂತ ಹೇಳಿದ್ರೆ, ಅವರು ಧಾರ್ಮಿಕವಾಗಿ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡಿದ್ದಾರೆ. ಆದ್ರೆ ಒಳಗಡೆ ಪವಿತ್ರಾತ್ಮನು ಒಳಗಡೆ ಕೆಲಸ ಮಾಡುವ ರೀತಿಯಲ್ಲಿ ಅವರ ಸ್ವಭಾವ, ಅವರ ಮಾತುಗಳು, ಅವರ ಕಾರ್ಯಗಳೇ ಇಲ್ಲ. ಸೊ ಹಾಗಾದ್ರೆ ದ ಫಸ್ಟ್ ಪ್ರಿನ್ಸಿಪಲ್ ಇಸ್, ನಾವು ಎಷ್ಟು ಶರೀರಕ್ಕೆ ನಮ್ಮನ್ನು
ಶರೀರಕ್ಕೆ ಸಾಯ್ತೀವೋ, ಶರೀರ ಸ್ವಭಾವಕ್ಕೆ ಸಾಯ್ತೀವೋ, ಅಷ್ಟು ಆತ್ಮಕ್ಕೆ ಜೀವವಾಗಿದ್ದು ಬರೋದು. ಇದಕ್ಕೆ ಸ್ಕ್ರಿಪ್ಚರ್ ಬಂದ್ಬಿಟ್ಟು ಗಲೇಷಿಯನ್ಸ್ 5:16 ಈ ರೀತಿಯಾಗಿ ಹೇಳ್ತಾ ಇದೆ. ಸೊ ಐ ಸೇ, ಲೆಟ್ ದ ಹೋಲಿ ಸ್ಪಿರಿಟ್ ಗೈಡ್ ಯೋರ್ ಲೈಫ್ಸ್, ದೆನ್ ಯು ವೋಂಟ್ ಬಿ ಡೂಯಿಂಗ್ ವಾಟ್ ಯೋರ್ ಸಿನ್ಫುಲ್ ನೇಚರ್ ಕ್ರೇವ್ಸ್. ಹಾಗಾದ್ರೆ ನಾನು ಹೇಳುವುದೇನೆಂದರೆ, ಆತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಯನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ನಿಮ್ಮ ಶರೀರ ಸ್ವಭಾವ ಕಾಣಿಸ್ಕೊಳ್ಳೋ ತನಕ, ಈ ಶರೀರ ಕಣ್ಣಿಂದ ನೋಡುವುದರ ಮೂಲಕ ನೀವು ನಿಮ್ಮ ಆಲೋಚನೆಗಳು, ನಿಮ್ಮ ಮಾತುಗಳು, ನಿಮ್ಮ ಭಾವನೆಗಳು ಇರುವ ತನಕ ನೀವು ಆತ್ಮದ ಕಾರ್ಯಗಳನ್ನು ನೀವು ಪ್ರಕಟಿಸಲಿಕ್ಕೆ ಸಾಧ್ಯವಿಲ್ಲ. ಇಟ್ ಇಸ್ ಲೈಕ್ ಸ್ವಿಚ್, ಆನ್ ಸ್ಟೇಟ್, ಆಫ್ ಸ್ಟೇಟ್. ಇದು ಎರಡರಲ್ಲಿ ಮಧ್ಯದಲ್ಲಿ ಇಟ್ಟರು ಅದು ಆಫ್ ಸ್ಟೇಟ್, ಲೈಟ್ ಉರಿಯೋದಿಲ್ಲ. ಅದೇ ತರ ಇಟ್ ಕ್ಯಾನ್ ಬಿ ಐದರ್ ಇನ್ ದ ಸ್ಪಿರಿಟ್ ಆರ್ ಇನ್ ದ ಫ್ಲಶ್. ನಾನು ಒಂದು ಅರ್ಧ 50% ಆತ್ಮದಲ್ಲಿದ್ದೀನಿ, 50% ಮಾಂಸದಲ್ಲಿದ್ದೀನಿ ಅನ್ನುವಾಗ ಅದು 100% ಮಾಂಸದ ಸ್ವಭಾವ. ಸೊ ಅದರಿಂದಾನೆ ಅದಕ್ಕೆ ದ ಫ್ಲಶ್ ಇಸ್ ಎನಿಮಿಟಿ ಅಗೇನ್ಸ್ಟ್ ಗಾಡ್, ಫ್ಲಶ್ ಇಸ್ ಎನಿಮಿಟಿ ಅಗೇನ್ಸ್ಟ್ ದ ಸ್ಪಿರಿಟ್. ಮಾಂಸದ ಕಾರ್ಯಗಳು ಆತ್ಮದ ಕಾರ್ಯಗಳೇ ವಿರುದ್ಧವಾಗಿದೆ ಅಂತೆ. ಸೊ ಫಸ್ಟ್ ಪ್ರಿನ್ಸಿಪಲ್ ಏನಕ್ಕೆ ಇವತ್ತು ನಾವು ದೇವರ ಪವಿತ್ರಾತ್ಮನನ್ನು ಹೊಂದಿ ನಾವು ಫಲ ಇಲ್ಲ ಅಂತ ಹೇಳಿದ್ರೆ, ಈ ಏರಿಯಾದಲ್ಲಿ ನಾವು ತುಂಬ ಗಮನವಾಗಿ ನಾವು ನಮ್ಮನ್ನು ಮೆಷರ್ ಮಾಡಿ ನಾವು ಅದರಂತೆ ಇದ್ದೀವಾ ಅನ್ನೋದು ನೋಡೋದು ಮುಖ್ಯ. ಯಾವ ರೀತಿ ನೋಡೋದು ನೀವು ಮಾಂಸದಲ್ಲಿ ಇದ್ದೀರಾ ಅಂತ? ಈಗ ದೇವರ ವಾಕ್ಯ ಹೇಳ್ತಾ ಇದೆ, ಬೇರೆಯವ್ರನ್ನ ಪ್ರೀತಿಸಿ ಅಂತ. ಇವತ್ತು ಎಷ್ಟು ಜನ ನಾವು ಈಗ ಯಾರಾದರೂ ಒಬ್ಬರು ನನಗೆ ಒಂದು ಮಾತನ್ನ ಹೇಳ್ಬಿಟ್ರೆ, ಇಲ್ಲ ಒಂದು ಕಾರ್ಯ ಹೇಳ್ಬಿಟ್ರೆ, ನಮ್ಮ ರಿಯಾಕ್ಷನ್, ನಮ್ಮ ರೆಸ್ಪಾನ್ಸ್ ಅದು ದೇವರ ವಾಕ್ಯದ ಪ್ರಕಾರ, ಅವನ ಶರೀರದ ಮನುಷ್ಯ, ನಾನು ಆತ್ಮದ ಮನುಷ್ಯ, ಅದರಿಂದ ಅವನು ಏನು ಹೇಳ್ತಾ ಇದ್ದಾನೆ ಅಂತ ಅವನಿಗೆ ತಿಳಿತಾ ಇಲ್ಲ, ಅದರಿಂದ ಅವನ ಥರ ನಾನು ಮಾತಾಡಬಾರ್ದು ಅಂತ ಭಾವನೆಯಲ್ಲಿ ಆ ರೀತಿ ರೆಸ್ಪಾಂಡ್ ಮಾಡ್ತಾ ಇದ್ದೀರಾ? ಇಲ್ಲ, ಅವನು ಹಿಂಗೆ ಹೇಳ್ಬಿಟ್ಟ, ಅವನಿಗೊಂದು ಕಾರ್ಯ ಮಾಡಲೇಬೇಕು ಅಂತ ಅವನಿಗೆ ಆ ಕೋಪವನ್ನು ತೀರಿಸ್ಕೊಳ್ಳೋ ರೀತಿಯಲ್ಲಿ ಒಂದು ಮಾತನ್ನು ಮಾತಾಡ್ಬಿಡೋದು, ಇಲ್ಲ ಅವನಿಗೆ ಅತಿ ಕಾಣಿಸೋದು, ಏನಾದರೂ ಒಂದು ಶರೀರದ ಸ್ವಭಾವವನ್ನು ವ್ಯಕ್ತಪಡಿಸೋದು, ಈ ರೀತಿ ಮಾಡ್ತಾ ಇದ್ದೀರಾ. ಸಿಂಪಲ್ ಆಗಿ ನಿಮ್ಮ ಕುಟುಂಬ, ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಇರುವ ಒಂದು ಜಗಳ, ಒಂದು ಆರ್ಗ್ಯುಮೆಂಟ್, ಒಂದು ಏನೋ ಒಂದು ಸಮಾಧಾನ ಕೆಡುವಂತ ಒಂದು ಮಾತುಕತೆ ಆಗುವಾಗ ನಿಮ್ಮನ್ನು ಪರಿಶೋಧನೆ ಮಾಡ್ಕೊಳ್ಳಿ. ನಿಮ್ಮ ಒಳಗಡೆಯಿಂದ ದೇವರ ಪ್ರೀತಿಯ ಸ್ವಭಾವ ಹೊರಗಡೆ ಬರ್ತಾ ಇದೆಯಾ, ಇಲ್ಲ ಶರೀರದ ಸ್ವಭಾವದ ಇದರ ನಿಮಿತ್ತವಾಗಿ, ಅದರ ನಿಮಿತ್ತವಾಗಿ? ನಾನೀಗ ಹೇಳ್ತಾ ಇದ್ದೀನಿ, ನೀವು ಶರೀರದ ಒಂದು ಸಮಸ್ಯೆಯನ್ನು ಒಂದು ಕಾರಣವಾಗಿ ಹೇಳಿ, ಪಾಸ್ಟರ್ ಇದರಿಂದಾನೇ ನನಗೆ ಕೋಪ ಆಯಿತು, ಇದರಿಂದಾನೇ ನಾನು ಹಿಂಗೆ ಮಾಡಿದ್ದು ಅಂತ ಹೇಳುವ ಒಂದೊಂದು ಕಾರಣವು ಅದು ಶರೀರದಿಂದ ಉಂಟಾದ ಕಾರಣವನ್ನು ನೀವು ಹೇಳುವಾಗ ನೀವು ಅಷ್ಟು ಶರೀರ ಭಾವನೆಯಲ್ಲಿ ಇದ್ದೀರಾ, ಮಾಂಸದಲ್ಲಿದ್ದೀರಾ ಅಂತ ಅರ್ಥ. ಇದನ್ನೇ ಈ ವಾಕ್ಯ ಹೇಳ್ತಾ ಇರೋದು. ಫಸ್ಟ್ ನಿಮ್ಮ ಶರೀರ ಸ್ವಭಾವವನ್ನು ಸಾಯಿಸಿ. ಹೋಪ್ ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅನ್ಕೊಂಡಿದ್ದೀನಿ. ನಾನು ಈಗ ಹೇಳ್ತಾ ಇರುವ ವಿಷಯ ಇದು ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ಕಾರ್ಯ. ನಿಮ್ಮ ಸೋಲ್, ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಮಾನಸಾಂತರ ಆದರೆ, ಬದಲಾವಣೆ ಆದರೆ, ನಾನು ಹೇಳ್ತಾ ಇದ್ದೀನಿ, ಪವಿತ್ರಾತ್ಮನ ಸುಲಭವಾಗಿ ನಿಮ್ಮಲ್ಲಿ ಬಂದು ದೇವರ ಉದ್ದೇಶದಂತೆ ಯೇಸು ಕ್ರಿಸ್ತನಲ್ಲಿ ನೆರವೇರಿರುವ ಕಾರ್ಯಗಳು ನಿಮ್ಮ ಬಗ್ಗೆ ಸುಲಭವಾಗಿ ಶರೀರದಲ್ಲಿ ಪ್ರಕಟವಾಗುತ್ತೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ನಾನು ಮಾತಾಡ್ತಾ ಇರುವ ಒಂದೊಂದು ಮಾತುಗಳು ಅದು ವ್ಯರ್ಥವಾಗಿ ಹೋಗುವುದಿಲ್ಲ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಈ ಮಾತುಗಳ ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ಹಾಗೇ ಆತ್ಮವಾಗಿ ಒಂದಾಗಲಿ. ಆ ರಿಲೀಸಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಓಕೆ, ಸೆಕೆಂಡ್ ಪಾಯಿಂಟ್, ಏನಕ್ಕೆ ನೀವು ಶರೀರ ಸ್ವಭಾವದಲ್ಲಿ ನಿಮ್ಮನ್ನು ಅರೆಸ್ಟ್ ಮಾಡಿ ಆತ್ಮದ ಭಾವನೆಯಲ್ಲಿ ಇದ್ದೀರಾ? ನೆಕ್ಸ್ಟ್ ಥಿಂಗ್ ಏನು, ನೀವು ಯಾವಾಗೆಲ್ಲ ದೇವರ ವಾಕ್ಯವನ್ನು ಕೇಳ್ತೀರೋ ಆ ವಾಕ್ಯದ ಪ್ರಕಾರನೇ ನಿಮ್ಮ ಭಾವನೆಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಕ್ರಿಯೆಗಳಿದೆಯಾ ಅಂತ ನೋಡಿ. ಹಾಗಾದ್ರೆ ಏನರ್ಥ ಅಂದ್ರೆ, ಸೆಕೆಂಡ್ ಪ್ರಿನ್ಸಿಪಲ್, ದೇವರ ಪವರ್ ವಾಕ್ಯದ ಮೂಲಕನೇ
ನಿಮ್ಮಲ್ಲಿ ಕಾರ್ಯ ಮಾಡೋದು. ಹಾಗಾದ್ರೆ ವಾಕ್ಯವು ನಿಮ್ಮಲ್ಲಿ ಒಂದಾಗಬೇಕು. ನಿಮ್ಮ ಆಲೋಚನೆ, ನಿಮ್ಮ ಭಾವನೆ, ನಿಮ್ಮ ಕ್ರಿಯೆ ವಾಕ್ಯದೊಂದಿಗೆ ಆಗದೇ ಇರುವಾಗ ಅಲ್ಲಿ ದೇವರ ಪವರ್, ಸಾಮರ್ಥ್ಯ, ಶಕ್ತಿ ಪ್ರಕಟವಾಗಕ್ಕೆ ಸಾಧ್ಯವಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಏನಕ್ಕೆ ಇದು ಅಂತ ಹೇಳಿದ್ರೆ, ನಿಮ್ಮ ಗುರುತು ಏನು ಅಂತ ನಿಮಗೆ ಗೊತ್ತೇ ಇಲ್ಲ. ಹಾಗಾದ್ರೆ ಏನರ್ಥ? ಯು ಆರ್ ನಾಟ್ ಐಡೆಂಟಿಫೈಡ್ ಇನ್ ಕ್ರೈಸ್ಟ್. ನಿಮ್ಮ ಇರುವಿಕೆ, ನಿಮ್ಮ ಗುರುತು, ನಿಮ್ಮ ಐಡೆಂಟಿಟಿ ಇರುವುದೇ ಯೇಸು ಕ್ರಿಸ್ತನಲ್ಲಿ ಎಂಬುದು ನಿಮಗೆ ತಿಳಿದಿಲ್ಲ, ಇಲ್ಲ ಅದರ ಪ್ರಜ್ಞೆಯಲ್ಲಿಲ್ಲ. ಯಾವಾಗೆಲ್ಲ ನೀವು ನಾನು ಕ್ರಿಸ್ತನಲ್ಲೇ ನನ್ನ ಗುರುತು, ಇವತ್ತು ನಾನು ಪ್ರತಿ ಮಾರ್ನಿಂಗ್ ಎದ್ದಿದ್ದ ಕೂಡಲೇ ನಾನು ಯೇಸು ಕ್ರಿಸ್ತನ ರಾಯಭಾರಿ, ಐ ಆಮ್ ದ ಅಂಬಾಸಿಡರ್ ಆಫ್ ಕ್ರೈಸ್ಟ್, ಐ ಡು ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್, ಐ ಬಿಲಾಂಗ್ ಟು ದ ಹೆವೆನ್ಲಿ ಕಿಂಗ್ಡಮ್, ಐ ಆಮ್ ಸೀಟೆಡ್ ಇನ್ ದ ಹೆವೆನ್ಲಿ ಪ್ಲೇಸಸ್ ಇನ್ ಕ್ರೈಸ್ಟ್ ಜೀಸಸ್, ಐ ಆಮ್ ದ ಸಿಟಿಸನ್ ಆಫ್ ಹೆವೆನ್, ಐ ಆಮ್ ಅ ರಾಯಲ್ ಪ್ರೀಸ್ಟ್ಹುಡ್, ಐ ಆಮ್ ಅ ಹೋಲಿ ನೇಷನ್, ಅ ಚೋಸನ್ ಜನರೇಷನ್. ಇಂಥ ಅರಿಕೆ ಮಾಡುವಾಗಲ್ಲ ನನ್ನ ಗುರುತು ಎಂಥದ್ದು ಈ ಲೋಕದಲ್ಲಿ ಇರುವ ಗುರುತು ಅಲ್ಲ, ನಾನು ಏನು ಈ ಶರೀರದಲ್ಲಿ ಇದ್ದೀನಿ ಅನ್ನೋದಲ್ಲ, ನಾನು ಕ್ರಿಸ್ತನಲ್ಲಿ ಯಾವ ಪೊಸಿಷನ್ ಅಲ್ಲಿ ಇದ್ದೀನಿ, ಕ್ರಿಸ್ತನಲ್ಲಿ ನಾನು ಏನಾಗಿದ್ದೀನಿ, ನಾನು ಯಾರಿಗೆ ಸೇರಿದವನು, ನಾನು ಎಂಥವನು ಅನ್ನುವ ಆ ತಿಳುವಳಿಕೆ ಇಲ್ಲದೆ ಇರುವ ಕಾರಣನೇ ಇವತ್ತು ನಾವು ವಾಕ್ಯ ಎಂಬುವ ಆತ್ಮದ ಜೊತೆ ನಾನು ಎಂಬುವ ಆತ್ಮ ಒಂದಾಗಕ್ಕಾಗ್ತಾ ಇಲ್ಲ. ಸೊ ಹಾಗಾದ್ರೆ ಇವತ್ತು ಇದು ಹೇಗಿದೆ ಅಂತ ಹೇಳಿದ್ರೆ, ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ, ಯೋಚನೆ ಮಾಡಿ ನೋಡಿ. ಒಂದು ರಾಜ, ಅವನು ರಾಜನ ಕುಟುಂಬದಲ್ಲಿ ಹುಟ್ಟಿ ಒಂದು ಮಗ, ಅವರ ಅಪ್ಪ ರಾಜನಾಗಿದ್ದರು, ರಾಜ ಅಂತ ಅವನಿಗೆ ತಿಳಿದಿಲ್ಲ ಅಂದ್ರೆ ಅವನ ರಾಜನಾಗಿದ್ರು ಒಂದು ಗುಲಾಮನ ಹಾಗೆ ಜೀವಿಸ್ತಾನೆ. ಹಾಗಾದ್ರೆ ಏನ್ ಹೇಳ್ತಾ ಇದ್ದೀನಿ, ಒಂದು ರಾಜನ ಕುಟುಂಬದಲ್ಲಿ ಹುಟ್ಟಿ ಒಂದು ರಾಜನ ಮಗನು ಅವನ ರಾಜನು ಅನ್ನುವ ತಿಳುವಳಿಕೆ ಇಲ್ಲ ಅಂತ ಹೇಳಿದ್ರೆ ಅವನ ರಾಜನಾಗಿದ್ರೂ ಕೂಡ ಅವನ ದಾಸನಾಗೆ ಜೀವಿಸುವುದು. He live, though he is a king, if he is not aware that he is a king or he is born of a king, he will live like a slave. ಇವತ್ತು ನಮ್ಮ ಅನೇಕರ ಪರಿಸ್ಥಿತಿ ಅದರಂತೆ ಇದೆ. ನಾವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿಕೊಂಡು ಯೇಸು ಕ್ರಿಸ್ತನಲ್ಲಿ ಎಂಥ ಒಂದು ಅಧಿಕಾರ ಇದೆ, ಎಂಥ ಒಂದು ಸಾಮರ್ಥ್ಯ ಇದೆ, ಎಂಥ ಒಂದು ಪೊಸಿಷನ್, ಒಂದು ಸ್ಥಾನ ಇದೆ ಎಂಬುದನ್ನು ನಮ್ಮ ಗುರುತು ಎಂಥದ್ದು ಅಂತ ತಿಳುವಳಿಕೆ ಇಲ್ಲದೆ ಇರುವುದರಿಂದ ಆ ಯೇಸು ಕ್ರಿಸ್ತನಲ್ಲಿರುವ ಫಲಗಳ ಅಂತೆ ನಾವು ಇವತ್ತು ಜೀವಿಸ್ತಾ ಇಲ್ಲ. ಸೊ ಹಾಗಾದ್ರೆ ಯೇಸುವಿನ ನಾಮದಲ್ಲಿ ಈಗ ಕೂಡ ಕೇಳ್ತಾ ಇರುವ ಪ್ರತಿಯೊಬ್ಬರು ಕೂಡ ನಿಮ್ಮ ಆತ್ಮದ ಕಣ್ಣುಗಳು ತೆರೆಯಲಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವಾಗ ನಿಮ್ಮ ಗುರುತು ಏನಂತ ಗೊತ್ತಾಗ್ತಾ ಇಲ್ವೋ ಆಗ ಮೂರನೇ ಕಾರ್ಯ ನೀವು ಕೆಲಸ ಮಾಡೋದಿಲ್ಲ. ಏನಂತ ಹೇಳಿದ್ರೆ ಅಧಿಕಾರ, ಅಥಾರಿಟಿ. ಯಾವಾಗ ನೀವು ಕ್ರಿಸ್ತನಲ್ಲಿ ಯಾರು ಅಂತ ನಿಮಗೆ ಗೊತ್ತಿಲ್ವೋ ಅವಾಗ ನೀವು ಅಧಿಕಾರವನ್ನು ಕಳ್ಕೊತಾ ಇದ್ದೀರಾ. ಅಧಿಕಾರವನ್ನು ಕಳ್ಕೊಳ್ಳದೆ ಮಾಡೋಕೆ ಕಾರಣ, ಅಧಿಕಾರವನ್ನು ಕಳ್ಕೊಳ್ಳೋದೇ ಯಾಕೆ ಅಂತ ಹೇಳಿದ್ರೆ ನೀವು ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡದೇ ಇದ್ದೀರಾ, ವಾಕ್ಯದಿಂದ ದೂರ ಇದ್ದೀರಾ, ಇಲ್ಲ ವಾಕ್ಯದಿಂದ ಡಿಸ್ಕನೆಕ್ಟ್ ಆಗಿದ್ದೀರಾ ಅಂತ ಅರ್ಥ. ಹೇಗೆ ಅಂತ ಹೇಳಿದ್ರೆ, ಈಗ ಕೂಡ ನೋಡಿ, ಬೆಳಕು ಬರಬೇಕು ಅಂತ ಹೇಳಿದ್ರೆ ಈ ಬೆಳಕು ಬರೋದಕ್ಕೆ ಬಲ್ಬ್ ಬೇಕು, ಆ ಬಲ್ಬ್ಗೂ ಮೇನ್ ಕರೆಂಟ್ಗೂ ಕನೆಕ್ಷನ್ ಮಾಡುವ ಒಂದು ವೈರ್ ಬೇಕು, ಆ ವೈರ್ ಅಲ್ಲಿ ಕರೆಂಟ್ ಪಾಸ್ ಆಗೋದು. ಸೊ ಅದರಂತೆ ದೇವರ ವಾಕ್ಯವು ಅನ್ನೋದು ಒಂದು ಕೇಬಲ್, ಆ ಕೇಬಲ್ ಒಳಗಡೆ ಬರೋ ಕರೆಂಟೇ ಸ್ಪಿರಿಟ್. ಸೊ ಹಾಗಾದ್ರೆ ಯಾವಾಗೆಲ್ಲ ನೀವು ದೇವರ ವಾಕ್ಯವನ್ನು ಕೇಳ್ತೀರೋ ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ಬಂದು ಒಂದಾಗಬೇಕು. ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ಬರದೇ ಇರುವಾಗ ನಿಮಗೆ ನೀವು ಯಾರಂತ ಕಂಡುಹಿಡಿಯಕ್ಕಾಗಲ್ಲ, ನೀವು ಯಾರಿಗೆ ಸೇರಿದವಂತ ಗೊತ್ತಾಗಲ್ಲ, ನೀವು ಎಂಥವ್ರು ಅಂತ ನಿಮಗೆ ಗುರುತೇ ಇಲ್ಲ, ಐಡೆಂಟಿಟಿನೇ ಗೊತ್ತಿಲ್ಲ. ಸೊ ಆ ರೀತಿ ಇರುವಾಗ ನಿಮಗೆ ಆ ವಾಕ್ಯದ ಫಲ, ವಾಕ್ಯದ ಸಾಮರ್ಥ್ಯ, ವಾಕ್ಯದ ಅಧಿಕಾರ ನೀವು ಉಪಯೋಗಿಸಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಲೂಕ್ 10:19 ಈ ರೀತಿಯಾಗಿ ಹೇಳ್ತಾ ಇದೆ. ಲೂಕ್ 10:19, ಈಗೋ ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೆ ಮತ್ತು ವಿರೋಧಿಯ ಎಲ್ಲಾ ಶಕ್ತಿಯ ಮೇಲೆ ನಾನು ನಿಮಗೆ ಅಧಿಕಾರ ಕೊಡುತ್ತೇನೆ. ಆಕ್ಚುಲಿ ಇದರಲ್ಲಿ ಕನ್ನಡದಲ್ಲಿ ಕೊಡುತ್ತೇನೆ ಅಂತ ಇದ್ದೇನೆ, ಇಂಗ್ಲಿಷಲ್ಲಿ ಐ ಹ್ಯಾವ್ ಗಿವನ್, ಇಟ್ ಇಸ್ ಗಿವನ್ ಅಂದ್ರೆ ಕೊಟ್ಟಿದ್ದೇನೆ ಎಂಬುವ ಆ ಟೆನ್ಸ್ ಅಲ್ಲಿ ಇರುತ್ತೆ. ಯಾವ ರೀತಿಯಲ್ಲೂ ನಿಮಗೆ ಕೇಡು ಮಾಡಲಾರದು,
ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನಾವು ಯಾವಾಗೆಲ್ಲ ನಮ್ಮ ಐಡೆಂಟಿಟಿ ಯೇಸು ಕ್ರಿಸ್ತನಲ್ಲಿ ಎಂಬುವ ತಿಳುವಳಿಕೆಯಲ್ಲಿರೋ ತನಕ ನಿಮಗೆ ಬರುವ ಆಲೋಚನೆ ಯೇಸು ಕ್ರಿಸ್ತನ ಆಲೋಚನೆ. ನೀವು ಯಾವಾಗೆಲ್ಲ ಯೇಸು ಕ್ರಿಸ್ತನ ಆಲೋಚನೆಯಲ್ಲಿದ್ದೀರೋ ಅವಾಗ ನಿಮ್ಮ ಮಾತುಗಳು ಯೇಸುವಿನ ಮಾತಾಗಿರುತ್ತೆ. ನಿಮ್ಮ ಮಾತು ಯೇಸುವಿನ ಪ್ರಕಾರ ಬರುವುದಾದ್ರೆ ಆ ಮಾತಿನ ಪ್ರಕಾರ ನಿಮ್ಮ ಶರೀರ ಅದರ ಫಲವನ್ನು ಅನುಭವಿಸುತ್ತೆ. ಯೇಸುವಿನ ನಾಮದಲ್ಲಿ ಯೇಸು ಕೂಡ ಈ ಭೂಮಿಯಲ್ಲಿ ಅಂತ ಒಂದು ಸಾಮರ್ಥ್ಯ, ಶಕ್ತಿ, ಬಲ, ಅಲೌಕಿಕವಾದ ಕಾರ್ಯಗಳನ್ನು ಮಾಡೋದಕ್ಕೆ ಒಂದೇ ಒಂದು ಕಾರಣ ಏನಂತ ಹೇಳಿದ್ರೆ, ಅವರು ಎಲ್ಲೂ ಸ್ವಂತ ಜ್ಞಾನವಾಗ್ಲಿ, ಸ್ವಂತ ಬಲವಾಗ್ಲಿ, ಸ್ವಂತ ಸಾಮರ್ಥ್ಯವಾಗ್ಲಿ ಎಲ್ಲೂ ಪ್ರಕಟಿಸಲಿಲ್ಲ. ಅವರು ಯೋಹಾನ 5:19 ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಆಗ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ತಂದೆಯು ಮಾಡುವುದನ್ನು ಕಂಡದ್ದನ್ನಲ್ಲದೆ ಮಗನು ತನ್ನಷ್ಟಕ್ಕೆ ತಾನೇ ಯಾವುದನ್ನೂ ಮಾಡಲಾರನು. ಆತನು ಮಾಡುವುದನ್ನೆಲ್ಲ ಹಾಗೆಯೇ ಮಗನು ಮಾಡುವನು. ಹಾಗಾದ್ರೆ ಏನರ್ಥ? ಅವರ ಗುರುತು, ಅವರ ಐಡೆಂಟಿಟಿ, ನಾನು ಯಾರಿಗೆ ಸೇರಿದವನು, ನಾನು ಯಾರು, ನನ್ನಲ್ಲಿ ಕಾರ್ಯ ಮಾಡ್ತಾ ಇರೋದು ಯಾರು ಎಂಬುವ ಆ ತಿಳುವಳಿಕೆ, ಪ್ರಜ್ಞೆ ಎಷ್ಟು ಹೆಚ್ಚಾಗ್ತಾ ಇತ್ತೋ ಅದರಂತೆ ಆತನ ಆಲೋಚನೆ ನನ್ನ ತಂದೆಯ ಆಲೋಚನೆ ಅಂತ ತಿಳಿದು ಮಾಡುವಾಗಲ್ಲ, ಅಲ್ಲಿ ತಂದೆಯ ಪವರ್, ಸಾಮರ್ಥ್ಯ, ಶಕ್ತಿ ಬಲವಾಗಿ ಶರೀರದಲ್ಲಿ ಪ್ರಕಟವಾಗ್ತಾ ಇತ್ತು. ಸೊ ಹಾಗಾದ್ರೆ ಎಲ್ಲೇ ತನಕ ನಾವು 100% ನಮ್ಮನ್ನು ಅರ್ಪಿಸಿ ಕೊಡ್ತೀವೋ ಅಲ್ಲಿ ತನಕ ದೇವರ ಪ್ರಸನ್ನತೆ, ದೇವರ ಮಹಿಮೆ ಬಲವಾಗಿ ಪ್ರಕಟವಾಗ್ತಾ ಇದೆ. ನೆಕ್ಸ್ಟ್ 5ನೇ ಕಾರ್ಯ ಒಂದು ಹೇಳ್ತೀನಿ, 4ನೇ ಕಾರ್ಯ ಅನ್ಸುತ್ತೆ. ಒಂದು ಮಿಸ್ ಮಾಡಬೇಡಿ, ನಿಮ್ಮ ಶರೀರವನ್ನು ಅರೆಸ್ಟ್ ಮಾಡೋದು, ನೀವು ಶರೀರ ಭಾವಗಳನ್ನು ನೀವು ಅರ್ಪಿಸಿಕೊಟ್ಟು ನೀವು ಆತ್ಮದಲ್ಲಿ ಜೀವವಾಗಿದ್ದು ಬರೋದು. ಆಮೇಲೆ ನಿಮ್ಮ ಗುರುತು, ನಿಮ್ಮ ಐಡೆಂಟಿಟಿ ಯೇಸು ಕ್ರಿಸ್ತನಲ್ಲೇ ಇದೆ ಅಂತ ತಿಳಿದುಕೊಳ್ಳುವುದು. ಯೇಸು ಕ್ರಿಸ್ತನಲ್ಲಿ ತಿಳಿದುಕೊಂಡಿರುವ ಆ ಗುರುತಿನ ಪ್ರಕಾರನೇ ದೇವರ ವಾಕ್ಯವನ್ನು ಜೊತೆ ಐಕ್ಯತೆಯಾಗಿರುವುದು. ಯಾವಾಗೆಲ್ಲ ವಾಕ್ಯದಿಂದ ಡಿಸ್ಕನೆಕ್ಟ್ ಆಗ್ತಾ ಇದೀವೋ ಅವಾಗೆಲ್ಲ ಅಧಿಕಾರವನ್ನು ಕಳ್ಕೊತಾ ಇದೀವಿ. ಯಾವಾಗ ಅಧಿಕಾರವನ್ನು ಕಳ್ಕೊಂತೀವೋ ಅವಾಗ ನಾವು ಫುಲ್ ಪವರಲ್ಲಿ ನಮ್ಮಿಂದ ನಡೆಯಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಉದಾಹರಣೆ ಹೇಳಿದೆ, ಯೇಸು ಆತನು ಯಾವ ರೀತಿ ತನ್ನಷ್ಟಕ್ಕೆ ತಾನೇ ಏನು ಮಾಡಿಲ್ಲ, ಅವ್ರು ಮಾಡೋದೆಲ್ಲ ತಂದೆ ಆದ ದೇವರು ಎಂತ ಒಂದು ಕಾರ್ಯವನ್ನು ತೋರಿಸ್ತಾರೋ, ಹೇಳ್ತಾರೋ, ಮಾಡ್ತಾರೋ ಅದನ್ನೇ ಕೇಳಿ ಅದನ್ನಂತೆ ನಾವು ಅವರು ಮಾಡ್ತಾ ಇರೋ ವಿಷಯಗಳನ್ನ ನಾವು ನೋಡ್ತಾ ಇದ್ವಿ. ಈಗ 4ನೇ ಒಂದು ಪಾಯಿಂಟ್ ಅನ್ನು ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ನೀವು ಯಾಕೆ ದೇವರ ಪವರ್ ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ, ನೀವು ಮಾಡ್ತಾ ಇರುವ ಕಾರ್ಯಗಳು ಎಲ್ಲ ನಿಮಗೆ ಸರಿ ಅನಿಸ್ಬೋದು, ಆದರೆ ನೀವು ಒಳಗಡೆ ಇರುವ ಆ ಶರೀರದ ಸ್ವಭಾವದ ನಿಮಿತ್ತವಾಗಿ ನಿಮಗೆ ಅರಿಯದೆ, ಫಾರ್ ಎಕ್ಸಾಂಪಲ್, ನಿಮ್ಮನ್ನು ಒಬ್ಬರ ಮೇಲೆ ಮನಸ್ತಾಪ ಇಲ್ಲ, ಒಬ್ಬರನ್ನ ಕಂಡ್ರೆ ಆಗಲ್ಲ, ಒಬ್ಬರನ್ನ ಕ್ಷಮಿಸಕ್ಕಾಗೋದಿಲ್ಲ, ಇಂಥ ಭಾವನೆಗಳಲ್ಲಿ ಇರುವಾಗ ಆ ಹೃದಯ ಬಂದ್ಬಿಟ್ಟು ಕ್ಲೀನ್ ಆಗಿಲ್ಲ ಅಂತ ಅರ್ಥ. ಆ ಹೃದಯ ಬಂದ್ಬಿಟ್ಟು ಪ್ರೀತಿಯಿಂದ ಇಲ್ಲದೆ, ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಪ್ರೀತಿ ಇಲ್ವೋ ಅಲ್ಲಿ ಪವಿತ್ರಾತ್ಮನ ಕ್ರಿಯೆ ವೀಕ್ ಆಗಿರುತ್ತೆ. ದೇವರ ಫುಲ್ ಕೆಪಾಸಿಟಿಯಲ್ಲಿ ಫಂಕ್ಷನ್ ಮಾಡೋಕ್ಕಾಗೋದಿಲ್ಲ. ಅದರಿಂದನೇ ಯಾವಾಗ ವಾಕ್ಯ ಅಂತ ಇವತ್ತು ನಾವು ಇಂಥ ಸತ್ಯವನ್ನು ಕೇಳ್ತಾ ಇದ್ವಿ. ಇಂಥ ಸತ್ಯವನ್ನು ಕೇಳೋದ್ರ ಮೂಲಕ ಯು ಆರ್ ನಾಟ್ ಟ್ರೈಂಗ್ ಟು ಚೇಂಜ್ ಯುವರ್ ಔಟ್ವರ್ಡ್ ಸ್ಟಫ್. ನಿಮ್ಮ ಹೊರಗಿನ ನೋಟ, ಹೊರಗಿನ ದೃಷ್ಟಿ, ಅಪಿಯರೆನ್ಸ್, ಇದನ್ನ ಬದಲಾಯಿಸ್ತಾ ಇಲ್ಲ. ನೀವು ಕೇಳುವ ಸತ್ಯ ನಿಮ್ಮ ಒಳಗಿನ ಮನುಷ್ಯನನ್ನು ಬದಲಾಯಿಸೋದು. ನಿಮ್ಮ ಒಳಗಿನ ದ ಇನ್ನರ್ ಮ್ಯಾನ್, ದ ಸ್ಪಿರಿಟ್ ಮ್ಯಾನ್, ದ ಸೋಲಿಶ್ ಮ್ಯಾನ್, ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ, ಅದನ್ನ ಸರಿಪಡಿಸ್ತಾ ಇದ್ವಿ. ಇನ್ವರ್ಡ್ ಟ್ರಾನ್ಸ್ಫಾರ್ಮೇಶನ್ ಇಲ್ಲದೆ ಔಟ್ವರ್ಡ್ ಟ್ರಾನ್ಸ್ಫಾರ್ಮೇಶನ್ ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನರ್ಥ? ನಿಮ್ಮ ಹೃದಯ, ನಿಮ್ಮ ಮನಸ್ಸು, ನಿಮ್ಮ ಪ್ರಾಣ, ಆತ್ಮ, ಪ್ರಾಣ, ಶರೀರದಲ್ಲಿ ನಿಮ್ಮ ಪ್ರಾಣ ಮಾನಸಾಂತರ ಆಗದೆ, ಅದು ಬದಲಾವಣೆ ಆಗದೆ ನಿಮ್ಮ ಶರೀರದಲ್ಲಿ ಒಂದು ಬದಲಾವಣೆಯನ್ನು ನೋಡಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಏನರ್ಥ? ಪವರೇ ಎಲ್ಲಿಂದ ರಿಲೀಸ್ ಆಗ್ತಾ ಇದೆ ಅಂದ್ರೆ, ಸ್ಪಿರಿಟ್ ಅಲ್ಲಿ ಇರುವ ಪವರ್, ಅದು ನಿಮ್ಮ ಸೋಲ್, ನಿಮ್ಮ ಪ್ರಾಣ, ನಿಮ್ಮ ಹೃದಯ ಅದನ್ನು ಹೊಂದಿಕೊಂಡು ಅದು ವ್ಯಕ್ತಪಡಿಸುವ ಕಾರ್ಯನೇ ಶರೀರದಲ್ಲಿ ಕಾಣಿಸ್ತಾ ಇರೋದು. ಹಾಗಾದ್ರೆ ಶರೀರದಲ್ಲ ಪವರ್,
ಪವರ್ ಆತ್ಮದಲ್ಲಿ ಇರುವುದನ್ನ ಈ ಸೋಲ್, ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯ ಅದನ್ನು ಹೊಂದಿಕೊಂಡು ವ್ಯಕ್ತಪಡಿಸುವ, ರಿಲೀಸ್ ಮಾಡುವ ಕಾರ್ಯ. ಅದು ಯಾವ ಲೆವೆಲ್ಗೆ ರಿಲೀಸ್ ಮಾಡುತ್ತೋ ಆ ಲೆವೆಲ್ಗೆ ಶರೀರದಲ್ಲಿ ಪ್ರಕಟವಾಗುವ ಕಾರ್ಯ. ಸೊ ಹಾಗಾದ್ರೆ ಇದಕ್ಕೆ ನಿಮ್ಮ ಶರೀರ ಸ್ವಭಾವ ಎಷ್ಟು ಒಡೆಯಲ್ಪಡುತ್ತೋ, ಎಷ್ಟು ನೀವು ಸಾಯಿಸ್ತೀರೋ ಅಷ್ಟು ಪ್ರಕಾಶವಾಗಿ ನಿಮ್ಮ ಆತ್ಮದ ಕಾರ್ಯ ಇರೋದು. ಇದಕ್ಕೆ ಒಳ್ಳೆ ಒಂದು ಇನ್ಸಿಡೆಂಟ್ ರಿಲೇಟ್ ಮಾಡ್ಬೇಕಂದ್ರೆ, ಸಾಮ್ಯುಯೇಲ್ ದಾವೀದನನ್ನ ಅಭಿಷೇಕ ಮಾಡುವಾಗ ಆ ಎಣ್ಣೆಯ ಬಾಟಲನ್ನು ಮುರಿದು ಆಮೇಲೆ ಆ ಎಣ್ಣೆಯನ್ನು ಸುರಿಸಿದ್ರು. ಆ ಬಾಟ್ಲ್, ಎಣ್ಣೆಯಲ್ಲಿರುವ ಬಾಟ್ಲ್ ಯಾವುದನ್ನು ತೋರಿಸುತ್ತಂದ್ರೆ ಶರೀರವನ್ನು. ಆ ಶರೀರವನ್ನು ಒಡೆಯುವಾಗ ಅಲ್ಲಿ ಅಭಿಷೇಕ ಸುರಿಯುವುದು. ಎಣ್ಣೆ ಬಾಟಲ್ ಎಂಬುವ ಶರೀರವನ್ನು ಒಡೆಯದೆ ಅದರಲ್ಲಿರುವ ಅಭಿಷೇಕವನ್ನು ಸುರಿಯಲಿಕ್ಕೆ ಆಗೋದಿಲ್ಲ. ಸೊ ಅದರಂತೆ ಈಗ ಕೂಡ ಯೇಸುವಿನ ನಾಮದಲ್ಲಿ ಕೇಳ್ತಾ ಇರುವ ಪ್ರತಿಯೊಬ್ಬರು ಕೂಡ ಈ ಶರೀರದ ಮೂಲಕ ಬರುವ ಒಂದೊಂದು ಮಾತು ಅದು ಯೇಸುವಿನ ಮಾತಿಗೆ ಶಬ್ದ ಕೊಡ್ತಾ ಇದೆ ಅಷ್ಟೇ ಈ ಪಾತ್ರೆ. ಅದರಿಂದ ನೀವು ಕೇಳುವಾಗ ಇದು ಒಂದು ಸಾಧಾರಣ ಮನುಷ್ಯನ ಜ್ಞಾನದಿಂದ ಬರ್ತಾ ಇದೆ ಅಂತ ಆ ರೀತಿ ಕೇಳುವುದಾದ್ರೆ ಇದು ನಿಮ್ಗೆ ಯಾವ ಪ್ರಯೋಜನನೂ ಮಾಡೋದಿಲ್ಲ. ಆದರೆ ಯೇಸುವಿನ ಮಾತನ್ನು ನಾನು ಹೊಂದಿಕೊಳ್ತಾ ಇದ್ದೀನಿ ಅಂತ ನಿಮ್ಮ ಆತ್ಮ, ನೀವು ಎಂಬುವ ಆತ್ಮದ ವ್ಯಕ್ತಿ ದಾಹವಾಗಿ ಅದನ್ನು ಹಿಡ್ಕೊಳ್ಳುವಾಗ ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಆತ್ಮ ಅದರಂತೆ ನಿಮ್ಮನ್ನು, ಆತ್ಮದಲ್ಲಿರುವ ಆ ಪವರ್ ನಿಮ್ಮ ಮನಸ್ಸು, ನಿಮ್ಮ ಪ್ರಾಣ, ನಿಮ್ಮ ಹೃದಯ ಅದನ್ನು ಹೊಂದಿಕೊಂಡು ಯಾವ ಕೆಪಾಸಿಟಿಯಲ್ಲಿ ಅದು ಕಳಿಸಲ್ಪಡ್ತೋ ಅದೇ ಕೆಪಾಸಿಟಿಯಲ್ಲಿ ನೀವು ನಿಮ್ಮ ಶರೀರಕ್ಕೆ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the name of Jesus. ನೀವು ಯಾವಾಗ ಆ ರೀತಿ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳದೆ ಇರುವಾಗ, ಒಬ್ಬರನ್ನ ಕ್ಷಮಿಸಕ್ಕಾಗದೆ ಇರುವಾಗ, ಪ್ರೀತಿಯನ್ನು ಹಂಚಿಕೊಳ್ಳಕ್ಕಾಗದೆ ಇರುವಾಗ ದೇವರ ಪವಿತ್ರಾತ್ಮನು ಫ್ರೀಯಾಗಿ ಫ್ಲೋ ಆಗಕ್ಕಾಗಲ್ಲ, ಅಲ್ಲಿ ಪವರ್ ರಿಲೀಸ್ ಆಗಲ್ಲ. ಇನ್ನೊಂದು ಕಾರಣ, ನಿಮಗೂ ತಂದೆಯಾದ ದೇವರಿಗೂ ಇರುವ ಒಂದು ಸಂಬಂಧ, ಒಂದು ಸಂಪರ್ಕ, ಒಂದು ಕಮ್ಯುನಿಕೇಶನ್, ಒಂದು ಇಂಟಿಮೆಸಿ ಯಾವ ಲೆವೆಲಲ್ಲಿ ಇದೆ. ಎಲ್ಲದಕ್ಕೂ ಈಗ ಇಷ್ಟು ಪಾಯಿಂಟ್ ಹೇಳ್ತಾ ಬಂದೆ. ನೀವು ಶರೀರ ಸ್ವಭಾವದಲ್ಲಿ ಇದ್ರೆ ಆಗಲ್ಲ, ನಿಮ್ಮ ಗುರುತು ಏನಂತ ಗೊತ್ತಿಲ್ಲ ಅಂದ್ರೆ ಆಗಲ್ಲ, ಗುರುತಿಲ್ಲ ಅಂದ್ರೆ ಅಧಿಕಾರವನ್ನು ಪ್ರಕಟಿಸಕ್ಕಾಗಲ್ಲ, ನೀವು ಒಬ್ಬನ ಕ್ಷಮಿಸಕ್ಕಾಗಲ್ಲ. ಈಗ ಒಂದೊಂದು ಪಾಯಿಂಟ್ ಅಲ್ಲಿ ನೋಡಿದ್ರೆ ಕೋರ್ ಏನಾಗಿರುತ್ತಂದ್ರೆ, ನೀವಿವತ್ತು ಎಂಥ ಸತ್ಯದ ಅಡಿಪಾಯದಲ್ಲಿ ಇದ್ದೀರಾ, ಸತ್ಯವನ್ನು ರೆಗ್ಯುಲರ್ ಆಗಿ ಹೊಂದಿಕೊಳ್ತಾ ಇದ್ದೀರಾ, ಸತ್ಯವು ನಿಮಗೆ ಮಾಹಿತಿ ಆಗಿದೆಯಾ, ಇಲ್ಲ ಸತ್ಯವು ನಿಮಗೆ ಆತ್ಮವಾಗಿ ಹೊಂದಿಕೊಂಡು ಅದು ಪ್ರಕಟಣೆ ಆಗಿದೆಯಾ. ಸತ್ಯದ ಆತ್ಮ ನಿಮ್ಮಲ್ಲಿರುವುದಾದ್ರೆ ಆ ಸತ್ಯದ ಆತ್ಮದ ಮೂಲಕ ನಿಮಗೆ ಉಂಟಾಗುವ ಪ್ರಕಟಣೆ ನಿಮ್ಮನ್ನು ಈ ಕಾರ್ಯಗಳನ್ನೆಲ್ಲ ನಿರ್ಮೂಲ ಮಾಡುವುದು. ಸೊ ಅದಕ್ಕೆ ವಾಕ್ಯದ ಮೂಲಕನೇ ನೀವು ದೇವರ ಬಳಿಯಲ್ಲಿ ಕೂಡ ನೀವು ಅನ್ಯೂನತೆಯಲ್ಲಿ, ಐಕ್ಯತೆಯಲ್ಲಿ ಇರಲಿಕ್ಕೆ ಸಾಧ್ಯ. ಯಾವ ರೀತಿ ಒಂದು ಎರಡು ಲವರ್ಸ್ ಅವರು ಎಷ್ಟು ಹೆಚ್ಚಾಗಿ ಒಬ್ರಿಗೊಬ್ಬರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ಎಲ್ಲಿಂದ ಕಾನ್ವರ್ಸೇಷನ್ ಅಲ್ಲಿ, ಮಾತಾಡುವುದರಲ್ಲಿ, ಒಬ್ರೊಬ್ರಿಗೆ ಅವರ ಮಾತಾಡಿ ಅವರ ಪ್ರೀತಿನ ಹಂಚಿಕೊಳ್ಳೋದ್ರಲ್ಲಿ. ಸೊ ಪ್ರೇಯರ್ ಇಸ್ ಅ ಟೈಮ್ ಆಫ್ ಇಂಟಿಮೆಸಿ ವಿತ್ ಗಾಡ್. ಅವರು ಎಂಥವರು ಅಂತ ಹೊಗಳುವುದು, ಅವರು ಇಲ್ಲದೆ ನಾನು ಇರಕ್ಕಾಗಲ್ಲ ಅಂತ ಹೇಳುವುದು, ನೀನೇ ನನಗೆ ಎಲ್ಲ ಅಂತ ಒಪ್ಪಿಕೊಳ್ಳುವುದು, ಅಂಗೀಕರಿಸುವುದು. This is the intimate, this is the understanding, this is the relationship. ಈ ರಿಲೇಶನ್ಶಿಪ್ ಎಷ್ಟು ಬಲವಾಗುತ್ತೋ ನೀವು ಒಂದೊಂದು ಸರಿನ. ಅದಕ್ಕೆ ಇವತ್ತು ಪ್ರಾರ್ಥನೆ ಎನ್ನುವ ಹೆಸರಲ್ಲಿ ನಾವು ಬರೀ ಲೋಕದ ಸಮಸ್ಯೆಗಳನ್ನ ದೇವರ ಬಳಿ ಇಡ್ತಾ ಇದ್ವಿ. ಅದು ಪ್ರಾರ್ಥನೆನೇ ಅಲ್ಲ. ಪ್ರಾರ್ಥನೆ ಅನ್ನೋದು ನಿಮ್ಮ ಆತ್ಮ ದೇವರ ಆತ್ಮದೊಂದಿಗೆ ಒಂದು ಕನೆಕ್ಷನ್ ಎಸ್ಟಾಬ್ಲಿಷ್ ಆಗಿ ನಿಮಗೆ ತಿಳಿಯದೇ ಇರುವ ವಿಷಯವನ್ನು ಪವಿತ್ರಾತ್ಮನು ನಿಮ್ಮ ಹೃದಯದ ಆಳಕ್ಕೆ ಹೋಗಿ ತಿಳಿದು ತಂದೆಗೆ ತಿಳಿಸಿ, ತಂದೆಯಲ್ಲಿ ಇರುವುದನ್ನ ನಿಮ್ಮ ಒಳಗಡೆ ಇಟ್ಟು ಆ ಆತ್ಮವು ನಿಮ್ಮ ಶರೀರದಲ್ಲಿ ಆ ಕಾರ್ಯವನ್ನು ಪ್ರಕಟಿಸುವ ಕಾರ್ಯನೇ ಪ್ರಾರ್ಥನೆ. ಸೊ ಹಾಗಾದ್ರೆ ನೀವು ಯಾವ ಲೆವೆಲಲ್ಲಿ ನಿಮಗೂ ದೇವರಿಗೂ ಆ ಸಂಬಂಧ ಇದೆ, ಎಷ್ಟು ಫ್ರೀಕ್ವೆಂಟ್ ಆಗಿ ನೀವು ಮಾತಾಡ್ತಾ ಇದ್ದೀರಾ, ಎಷ್ಟು ಫ್ರೀಕ್ವೆಂಟ್ ಆಗಿ ನೀವು ಒಂದಾಗಿದ್ದೀರಾ, ಎಷ್ಟು ಹೆಚ್ಚು ಸಮಯವನ್ನು ನೀವು ದೇವರು ಸಮಯವನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಾ ಅನ್ನೋದ್ರಲ್ಲಿದೆ ನಿಮ್ಮ ಆತ್ಮವು, ದೇವರೆಂಬ ಆತ್ಮವು ಯಾವ ಲೆವೆಲಲ್ಲಿ ಕನೆಕ್ಷನ್ ಅಲ್ಲಿ ಇದ್ದಾರೆ, ಎಂತ ಒಂದು ಅನ್ಯೂನ್ಯತೆ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ದೇವರ ಕಾರ್ಯಗಳನ್ನ ಯಾವುದು ಶರೀರದಿಂದ ಮಾಡುವುದರಿಂದ ದೇವರು ಮಾಡ್ತಾ ಇಲ್ಲ, ನೀವು ದೇವರಲ್ಲಿ ಇದ್ದೀರಾ ಎಂಬ ಕಾರ್ಯಗಳು ಶರೀರದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಷ್ಟೇ. ಮತ್ತೆ ಹೇಳ್ತೀನಿ, ನೀವು ಶರೀರದಲ್ಲಿ ಒಂದು ಕಾರ್ಯವನ್ನು ಮಾಡುವುದರಿಂದ ನೀವು ದೇವರಲ್ಲಿ ಇದ್ದೀರಾ ಅಂತ ತೋರ್ಸಕ್ ಸಾಧ್ಯ ಇಲ್ಲ, ಆದ್ರೆ ದೇವರಲ್ಲಿ ಇದ್ದೀರಾ ಎಂಬುವ ಕಾರ್ಯ ನಿಮ್ಮ ಶರೀರದಲ್ಲಿ ಪ್ರಕಟವಾಗುತ್ತೆ. ರಿಸೀವ್ ದಿಸ್ ಪಾಯಿಂಟ್ ಇನ್ ಜೀಸಸ್ ನೇಮ್. ಸೊ ಹಾಗಾದ್ರೆ
ನೀವು ವಾಕ್ಯವನ್ನು ಹೊಂದಿಕೊಳ್ಳುವಾಗಲ್ಲ, ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ಒಂದಾಗುವಾಗ ಮಾತ್ರನೇ ಆ ಆತ್ಮ ಕಾರ್ಯ ಮಾಡಿ ಅದು ಶರೀರದಲ್ಲಿ ಪ್ರಕಟಿಸುವ ಕಾರ್ಯ. ಸೊ ದ ವರ್ಡ್ ದಟ್ ಯು ರಿಸೀವ್ is deposited in you as spirit, and the spirit moves to function according to that word. ವಾಕ್ಯವು ನೀವು ಹೊಂದಿಕೊಳ್ಳುವಾಗ ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ಬಂದು ಸೆಟ್ಲ್ ಆಗಿ, ಆ ವಾಕ್ಯದ ಆತ್ಮ ವಾಕ್ಯ ಆ ವಾಕ್ಯ ಏನು ಹೇಳ್ತಾ ಇದೆಯೋ, ಆ ವಾಕ್ಯ ಏನು ಅರ್ಥವಿದೆಯೋ ಅದನ್ನು ಹಾಗೆ ಮಾಂಸದಲ್ಲಿ ಪ್ರಕಟಿಸುವ ಕಾರ್ಯನೇ ಆ ವಾಕ್ಯದ ಆತ್ಮ ಮಾಡುವುದು. ನನ್ನ ಬಾಸುಂಡುಗಳಿಂದ ನೀನು ಗುಣ ಹೊಂದಿದ್ಯಾ ಎಂಬುವ ಮಾತು ಆತ್ಮವಾಗಿ ಬರುವಾಗ ಅದು ಗುಣಪಡಿಸುವ ಕಾರ್ಯವನ್ನು ಮಾತ್ರನೇ ಮಾಡುವುದು. ಆ ವಾಕ್ಯವು ಏನು ಹೇಳ್ತಾ ಇದೆಯೋ ಅದರಂತೆ ಆ ಆತ್ಮ ಮಾಡುವುದು. ಸೊ ಯೇಸುವಿನ ನಾಮದಲ್ಲಿ ಈಗ ಕೂಡ ನಿಮ್ಮ ಆತ್ಮದ ಕಣ್ಣುಗಳು ತೆರೆಯಲಿ. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ, ದೇವರ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡಲಿ. ಇನ್ನೊಂದು ಕಾರ್ಯ, ಯಾವಾಗೆಲ್ಲ ನೀವು ತೃಪ್ತಿ ಆಗ್ಬಿಡ್ತೀರೋ, ನೀವು ಮಾಡುವ ಭಕ್ತಿ ಸಾಕು, ಇಷ್ಟು ಮಾಡಿದ್ರೆ ಸಾಕು, ಇಷ್ಟು ಪ್ರಾರ್ಥನೆ ಮಾಡಿದ್ರೆ ಸಾಕು, ಇಷ್ಟು ತಿಳುವಳಿಕೆ ಇದ್ರೆ ಸಾಕು ಅಂತ ಕಂಫರ್ಟ್ ಝೋನ್. ಒಬ್ಬೊಬ್ಬರು ಇರ್ತಾರೆ, ಒಂದು ಕೆಲಸದಲ್ಲಿ ಅದೇ ಕೆಲಸ, ಅದೇ ಸಂಬಳ, 10 ವರ್ಷ ಆದರೂ ಅವ್ರ ಚಿಂತೆ ಎಲ್ಲ ಏನಂದ್ರೆ, ಅಯ್ಯೋ ಇದು ಬಿಟ್ಬಿಟ್ಟು ಇನ್ನೊಂದು ಕಡೆ ಹೋಗಿ ಅಲ್ಲಿ ಕೆಲಸ ಹೋದ್ರೆ, ಇಲ್ಲ ಅಲ್ಲಿ ಏನಾದ್ರು ತೊಂದರೆ ಬಂದರೆ ಇಲ್ಲೇ ಆರಾಮಾಗಿದ್ದೀವಿ. ದಿಸ್ ಇಸ್ ಕಾಲ್ಡ್ ಕಂಫರ್ಟ್ ಝೋನ್. ಈ ರೀತಿಯಾಗಿ ಆತ್ಮದಲ್ಲಿ ಇರೋರು ದೇವರ ಪವರ್, ದೇವರ ಸಾಮರ್ಥ್ಯ, ಬಲವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರ ಆತ್ಮದ ಸ್ವಭಾವ ಯಾವಾಗಲೂ ಹೆಚ್ಚಾಗ್ತಾ ಇರೋದು, ಇನ್ಕ್ರೀಸ್ ಆಗ್ತಾ ಇರೋದು, ಅಬೌಂಡ್ ಆಗ್ತಾ ಇರೋದು. ಯಾರೆಲ್ಲ ಅಂತ ಒಂದು ಮನಸ್ಥಿತಿಯಲ್ಲಿ, ಸೊ ಇದು ಕೂಡ ಏನಕ್ಕಾಗುತ್ತಂದ್ರೆ, ನೀವು ಯಾವಾಗ ಪ್ರತಿ ದಿನ ದೇವರ ವಾಕ್ಯದ ಬಗ್ಗೆ ಇರುವ ಕುತೂಹಲ, ವಾಕ್ಯದ ಬಗ್ಗೆ ಇರುವ ಆನಂದ, ವಾಕ್ಯದ ಬಗ್ಗೆ ಇರುವ ಒಂದು ಸೆಲೆಬ್ರೇಷನ್, ಅದನ್ನು ಕೊಂಡಾಡಬೇಕು ಅನ್ನುವ ಆ ಭಾವನೆ ನಿಮ್ಮಲ್ಲಿ ಎಷ್ಟು ಹೆಚ್ಚಾಗುತ್ತೋ, ನಿಮಗೆ ದೇವರು ವಾಕ್ಯದ ಪ್ರಕಟಣೆಯನ್ನು ಸುರಿಸ್ತಾನೆ ಇರ್ತೀರ. ಇವತ್ತು ಇಂಥ ಒಂದು ಪ್ರಕಟಣೆಗಳನ್ನ ಈ ಶರೀರದ ಮೂಲಕ ಕೊಟ್ಟರು, ನನಗೆ ಒಂದೊಂದು ದಿನನೂ ದೇವರನ್ನ ಹೊಸದಾಗಿ ವಾಕ್ಯದ ಮೂಲಕ ನೋಡಿಲ್ಲ ಅಂದ್ರೆ ತೃಪ್ತಿ ಆಗಲ್ಲ. ನಾನು ಎಂಥ ಪ್ರಕಟಣೆಗಳ ದೇವರು ಶೇರ್ ಮಾಡಿದ್ದಾರೆ, ಅದನ್ನ ಮೆಸೇಜಲ್ಲಿ ಮಾತಾಡಿದ್ದೀನಿ. ಆದರೆ ಅವುಗಳೆಲ್ಲ ನನ್ನ ಸ್ಯಾಟಿಸ್ಫೈ ಮಾಡೋದೇ ಇಲ್ಲ. ಅದು ಇನ್ನೂ ಏನು ಮಾಡ್ತಾ ಇದ್ದಾನೆ, ನನಗೆ ಇನ್ನೂ ಹೆಚ್ಚಾಗಿ ಬೇಕಪ್ಪ, ನಿನ್ನ ಪ್ರೀತಿನ ಇನ್ನೂ ಹೆಚ್ಚಾಗಿ ಅನುಭವಿಸ್ಬೇಕು, ನಿನ್ನ ಮಹಿಮೆಯನ್ನು ಇನ್ನೂ ಬಲವಾಗಿ ನಾನು ಅನುಭವಿಸ್ಬೇಕು ಅಂತ ಆ ಬಯಕೆಯೇ ಇವತ್ತು ದೇವರು ಅಷ್ಟು ಹೆಚ್ಚಾಗಿ ಸುರಿಸ್ತಾ ಇದ್ದಾರೆ. ನೀವು ಎಷ್ಟು ಆಸಕ್ತಿ ಉಳ್ಳವರಾಗಿದ್ದೀರಾ, ಬಯಕೆ ಉಳ್ಳವರಾಗಿದ್ದೀರಾ, ದಾಹವಾಗಿದ್ದೀರಾ ಎಂಬುದನ್ನು ನೀವು ವ್ಯಕ್ತಪಡಿಸ್ತೀರೋ, ಅದರಂತೆ ಪವಿತ್ರಾತ್ಮನನ್ನು ನಿಮ್ಮಲ್ಲಿ ಸುರಿಸ್ತಾ ಇದ್ದಾರೆ. ಅಷ್ಟು ಹೆಚ್ಚಾಗಿ ಅದೇ ಕೆಪಾಸಿಟಿಯಲ್ಲಿ ನಿಮ್ಮಲ್ಲಿ ಸುರಿಸ್ತಾ ಇದ್ದಾರೆ ಯೇಸುವಿನ ನಾಮದಲ್ಲಿ. ದ ಲಾಸ್ಟ್ ಪಾಯಿಂಟ್ ಏನಕ್ಕಂದ್ರೆ, ನೀವು ಎಷ್ಟೇ ನೀವು ಮಾಡುವ ಧಾರ್ಮಿಕವಾಗಿ ಮಾಡುವ ಭಕ್ತಿ, ಆ ಭಕ್ತಿಯ ಪ್ರಕಾರ ಅಂದ್ರೆ ಆ ನಂಬಿಕೆಯ ಪ್ರಕಾರ, ನಿಮ್ಮಲ್ಲಿ ವಾಕ್ಯವನ್ನು ಹೊಂದಿದ್ದೀನಿ ಎಂಬುವ ಹೇಳುವ ಪ್ರಕಾರ ನಿಮ್ಮ ಶರೀರದ ಕಾರ್ಯಗಳು ಇಲ್ಲ ಅಂತ ಹೇಳಿದ್ರೆ ಪವರ್ ನಿಮ್ಮಲ್ಲಿ ಪ್ರಕಟವಾಗುವುದಿಲ್ಲ. ಹಾಗಾದ್ರೆ ಏನು? ಎಲ್ಲದಕ್ಕಿಂತ ಕೋರ್ ಪ್ರಿನ್ಸಿಪಲ್ ಏನಂದ್ರೆ, ನೀವು ಏನು ಕೇಳಿದ್ದೀರೋ, ಏನು ಹೊಂದಿಕೊಂಡಿದ್ದೀರೋ ಅದರಂತೆ ನಿಮ್ಮ ಲೈಫ್ ಇದೆಯಾ, ಲೈಫ್ ಸ್ಟೈಲ್ ಇದೆಯಾ, ನಿಮ್ಮ ಭಾವನೆಗಳಿದೆಯಾ, ನಿಮ್ಮ ಕ್ರಿಯೆ ಇದೆಯಾ, ನಿಮ್ಮ ಶರೀರದ ಕಾರ್ಯಗಳಿದೆಯಾ ಅನ್ನೋದು ಬಹಳ ಬಹಳ ಮುಖ್ಯ. ಇವತ್ತು ಎಲ್ಲಿ ಫೇಲ್ ಆಗ್ತಾ ಇದ್ದಾರೆ ಅಂದರೆ, ಸತ್ಯ ಒಂದು ಹೇಳ್ತಾ ಇದೆ, ಸತ್ಯವನ್ನು ತಿಳಿದಿದ್ದೀನಿ, ಆದರೆ ನನ್ನ ಜೀವಿತದಲ್ಲಿ ಸತ್ಯದ ಪ್ರಕಾರ ಏನು ನಡೀತಾ ಇಲ್ಲ. ಐ ಆಮ್ ನಾಟ್ ಡೂಯಿಂಗ್ ಎನಿಥಿಂಗ್ ಅಕಾರ್ಡಿಂಗ್ ಟು ದ ಸ್ಪಿರಿಟ್. ಆದರೆ ನನ್ನ ಕ್ರಿಯೆ, ನಾನು ಮಾಡುವ ಕಾರ್ಯಗಳು ಎಲ್ಲವೂ ಮಾಂಸದ ಪ್ರಕಾರ. ಮಾಂಸದ ಕಾರ್ಯಗಳೆಂದರೆ ಏನು? ನನಗೆ ಇನ್ನೂ ಬೇಕು, ಸಾಲ್ತಾ ಇಲ್ಲ, ನಾನು, ನನಗೆ, ನಂದು, ನಾನು ಮಾತ್ರ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ಮನೆ, ನನ್ನ ಎಜುಕೇಶನ್. ಯಾವಾಗ ನಾನು ಅಂತ ಬಂದ್ಬಿಡ್ತೋ ಅಲ್ಲಿ ಸ್ವಲ್ಪ ಕೂಡ ಆತ್ಮದ ಒಂದು ಸ್ವಭಾವ 0% ಇದೆ. ಸ್ಪಿರಿಟ್ ಇನ್ವಾಲ್ವ್ಮೆಂಟ್ 0% ಇದೆ. ಸೊ ಹಾಗಾದ್ರೆ ಒಬೀಡಿಯನ್ಸ್, ವಿಧೇಯತೆ. ನಾನು ಏನಕ್ಕೆ ನನ್ನ ಮೆಸೇಜ್ಗಳಲ್ಲಿ ಈ ಪದ ಒಬೀಡಿಯನ್ಸ್ ಅನ್ನು ಉಪಯೋಗಿಸಲ್ಲ ಅಂತ ಹೇಳಿದ್ರೆ, ಒಬೀಡಿಯನ್ಸ್ ಅನ್ನೋ ಪದದ ಅರ್ಥ ಏನಂತ ಹೇಳಿದ್ರೆ, ನೀನು ವಿಧೇಯರಾಗಬೇಕು. ಅನೇಕ ಸರಿ ವಿಧೇಯತೆ ಅಂತ ಹೇಳುವಾಗಲೇ ಒಂದು ಇಷ್ಟ ಇಲ್ಲದೆ ಇರುವ ಪದ. ಅಂದರೆ ನಿನಗೆ ಇಷ್ಟನೋ ಇಲ್ವೋ, ನೀನು ಅದರಂತೆ ಮಾಡಲೇಬೇಕಾಗಿರುವ ಕಡ್ಡಾಯ. ಅಂದರೆ
ವಿಧೇಯತೆ ಅಂತ ಹೇಳುವಾಗ ನನಗೆ ಇಷ್ಟ ಇಲ್ಲ ಅಂದ್ರೂ ನಾನು ಅದನ್ನು ಮಾಡಲೇಬೇಕು, ಯಾಕಂದರೆ ವಿಧೇಯರಾಗಬೇಕು. ಆದರೆ ಯಾವಾಗ ನಾವು ಈ ದೇವರ ಇಂಥ ಸತ್ಯವನ್ನು ಬಯಕೆಯಿಂದ, ಹಸುವಿನಿಂದ, ದಾಹದಿಂದ ಒಂದೊಂದು ದಿನನೂ ದೇವರ ವಾಕ್ಯದಲ್ಲಿ ಮೆಚೂರ್ ಆಗ್ತಾನೆ ಬರ್ತಾ ಇದೀನೋ, ಅವಾಗ ನೀವು ವಾಕ್ಯಕ್ಕೆ ವಿಧೇಯರಾಗುವವರಾಗಿರೋದಿಲ್ಲ, ವಾಕ್ಯವಾಗಿಯೇ ಜೀವಿಸ್ತಾ ಇರ್ತೀರ. ಆ ವಾಕ್ಯವು ನಿಮ್ಮಲ್ಲಿ ಜೀವವಾಗಿರೋದ್ರಿಂದ ನಿಮ್ಮ ಇರುವ ಸ್ವಭಾವನೇ ಹಾಗೆ ಇರುತ್ತೆ. ನಿಮ್ಮ ಮಾತುಗಳು ವಾಕ್ಯದ ಪ್ರಕಾರನೇ ಇರುತ್ತೆ, ನೀವು ಮಾಡುವ ಕಾರ್ಯಗಳು ವಾಕ್ಯದ ಪ್ರಕಾರನೇ ಇರುತ್ತೆ. ಸೊ ದಿಸ್ ಇಸ್ ನಾಟ್ ಟ್ರೈಂಗ್ ಟು ಬಿ ದ ವರ್ಡ್, ಯು ಆರ್ ದ ವರ್ಡ್. ಆ ವಾಕ್ಯದ ಪ್ರಕಾರ ಮಾಡಕ್ಕೆ ಪ್ರಯತ್ನ ಪಡ್ತಾ ಇಲ್ಲ, ಆ ವಾಕ್ಯವಾಗಿ ಇರುವುದರಿಂದ ನಾನು ಆಗಿದ್ದೀನಿ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಇಷ್ಟೊತ್ತು ನಾನು ಹೇಳಿದ ಪಾಯಿಂಟ್ಸ್ ಒಂದೊಂದು ನೀವು ಯಾವ ಏರಿಯಾದಲ್ಲಿ ನೀವು ಕರೆಕ್ಷನ್ ಮಾಡಬೇಕೋ ಆ ಏರಿಯಾದಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ. ಈಗ ನಾನು ನೆಕ್ಸ್ಟ್ ಒಂದು ಫ್ಯೂ ಪ್ರಿನ್ಸಿಪಲ್ಸ್, ನೀವು ಎಲ್ಲದರಲ್ಲೂ ಈಗ ನಾನು ಹೇಳಿದ್ರಲ್ಲಿ, ಪಾಸ್ಟರ್ ನೀವು ಹೇಳಿದ ಪ್ರಕಾರ ನನ್ನ ಐಡೆಂಟಿಟಿ ಯೇಸು ಕ್ರಿಸ್ತನಲ್ಲಿದೆ, ನಾನು ಯಾರಂತ ತಿಳಿದಿದ್ದೀನಿ, ನಾನು ಅಧಿಕಾರದಿಂದ ಇದ್ದೀನಿ, ದೇವರ ಅಧಿಕಾರವನ್ನು ಪ್ರಯೋಗ ಪಡ್ತಾ ಇದ್ದೀನಿ, ನಾನು ಎಲ್ಲರನ್ನೂ ಹೃದಯಪೂರ್ವಕವಾಗಿ ಪ್ರೀತಿ ಮಾಡ್ತಾ ಇದ್ದೀನಿ, ನಾನು ಕ್ಷಮಿಸ್ತಾ ಇದ್ದೀನಿ, ಇದರಲ್ಲಿ ನಾನು ಯಾವ ಕೊರತೀನಿ ಎಲ್ಲ ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲ ಕರೆಕ್ಟ್ ಆಗಿದ್ದೀನಿ. ಆದರೂ ಯಾಕೆ ದೇವರ ಪವರ್ ಇನ್ನು ನಾನು ಎದುರು ನೋಡುವ ಲೆವೆಲಲ್ಲಿ ಪ್ರಕಟ ಆಗ್ತಾ ಇಲ್ಲ? ಫಸ್ಟ್ ಒಂದೇ ಹೇಳ್ತೀನಿ, ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಅಟ್ಲೀಸ್ಟ್ ಒಂದು ಸರಿ ದೇವರ ಪವರ್ ಎಂಥದ್ದು ಅಂತ ಅನುಭವಿಸದೆ ನೀವು ಇದಕ್ಕೆ ಒಂದು ಆಸೆ ಪಡೋದಿಲ್ಲ. ಯಾಕಂದ್ರೆ ದೇವರ ಪವರ್ನ ನೀವು ಆಲ್ರೆಡಿ ಅನುಭವಿಸಿರೋದ್ರಿಂದ ಈಗ ನೆಕ್ಸ್ಟ್ ಲೆವೆಲ್ಗೆ ಬೇಕಾಗಿರುವ ಒಂದು ಪವರ್ನ ಎದುರು ನೋಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಹಾಗಾದ್ರೆ ನಾನೀಗ ಹೇಳಿದ ಅಷ್ಟು ರೀಸನ್ಸ್ ಅಲ್ಲಿ ನೀವು ಎಲ್ಲದರಲ್ಲೂ ಸರಿಯಾಗಿ ಇದ್ದೀರಾ ಅಂತ ಹೇಳಿದ್ರೆ, ನೀವು ಟು ಸಮ್ ಲೆವೆಲ್, ಯಾವುದೋ ಒಂದು ಲೆವೆಲಲ್ಲಿ ದೇವರ ಪವಿತ್ರಾತ್ಮನ ಅಭಿಷೇಕ, ಬಲ, ಸಾಮರ್ಥ್ಯ ಪ್ರಕಟವಾಗ್ತಾ ಇದೆ. ಹಾಗಾದ್ರೆ ಇನ್ನೂ ನೀವು ಎದುರು ನೋಡುವ ಲೆವೆಲಲ್ಲಿ ಇಲ್ಲ. ಸೊ ಎದುರು ನೋಡದೆ ಇರುವ ಲೆವೆಲಲ್ಲಿ ಇಲ್ಲದೆ ಇರೋ ಕಾರಣ ಏನಂದ್ರೆ, ಫಸ್ಟ್ ಥಿಂಗ್ ಇಸ್, ನೀವು ಫಸ್ಟ್ ಆಫ್ ಆಲ್ ದೇವರ ಪವರ್ನ ಕೇಳುವ ಉದ್ದೇಶ ಏನು? ದಟ್ ಇಸ್ ದ ಫಸ್ಟ್ ಕ್ವೆಶ್ಚನ್. ನೀವು ಕೇಳುವ ದೇವರ ಪವರ್ ನಿಮ್ಮ ಸ್ವಾರ್ಥಕ್ಕೋಸ್ಕರ ಇದ್ದರೆ ಪವರ್ ಫ್ಲೋ ಆಗಲ್ಲ. ಈವನ್ ಈಗ ನಿಮಗೆ ಪರಿಚಯ ಇರೋರು ಒಬ್ರು ಹುಷಾರಿಲ್ಲ, ಈಗ ದೇವ್ರೆ ಈಗ ನಾನು ಹೋಗಿ ಅವ್ರನ್ನ ಗುಣಪಡಿಸ್ಬೇಕು, ಎದುರಿಸ್ಬೇಕು, ನನಗೆ ಪವರ್ ಕೊಡು ಅಂತ ನಿಮ್ಮ ಆಸೆಗೆ ದೇವರ ಪವರ್ ಕೊಡೋದಲ್ಲ, ಅದು ದೇವರ ಉದ್ದೇಶದ ಪ್ರಕಾರ ಅವ್ರನ್ನ ಸ್ವಸ್ಥತೆ ಪಡಬೇಕು ಅಂತ ಇದ್ರೆ ನಿಮ್ಮ ಮೂಲಕ ಸ್ವಸ್ಥತೆ ಪಡಿಸ್ತಾರೆ. ಸೊ ಹಾಗಾದ್ರೆ ಎಲ್ಲವೂ ನಮ್ಮ ಆಸೆಗೆ ಪವಿತ್ರಾತ್ಮನ ಕೆಲಸ ಮಾಡೋದಿಲ್ಲ, ಪವಿತ್ರಾತ್ಮನ ದೇವರ ಉದ್ದೇಶಕ್ಕೆ ತಕ್ಕನಾಗೆ ಯೇಸು ಕ್ರಿಸ್ತನಲ್ಲಿ ನೆರವೇರುವುದನ್ನ ಪವಿತ್ರಾತ್ಮನ ನಿಮ್ಮ ಶರೀರದಲ್ಲಿ ಪ್ರಕಟವಾಗುವ ಕಾರ್ಯ. ಹಾಗಿದ್ದಿದ್ರೆ ನಮಗೆ ಇವತ್ತು ಯೇಸುವಿನ ನಾಮದಲ್ಲಿ ಎದೊಳ್ಳಿ ಅಂತ ಇರೋ ಹಾಸ್ಪಿಟಲ್ ಇರೋರನ್ನೆಲ್ಲ ಎಬ್ಬರಿಸ್ಬಿಡ್ಬೋದು. ಸೊ ಹಾಗಾದ್ರೆ ಇದು ನಮ್ಮ ಆಸೆಯ ಪ್ರಕಾರ. ಸೊ ಅಂಡರ್ಸ್ಟ್ಯಾಂಡ್, ನೀವು ಕೇಳ್ತಾ ಇರುವ ಈ ಪವರ್ ನನಗೆ ಬರಬೇಕಾಗಿರೋದು ನನ್ನನ್ನು ದೇವರ ನಾಮ ಮಹಿಮೆಗೋಸ್ಕರ ಮಾಡುವ ಕಾರ್ಯನ, ದೇವರ ಉದ್ದೇಶದ ಪ್ರಕಾರ ಇರುವ ಕಾರ್ಯನ, ಇಲ್ಲ ನನ್ನ ಆಸೆಗೆ ನನ್ನ ಬಲ ಎಂಥದ್ದು, ನಾನೆಷ್ಟು ಪರಿಶುದ್ಧವಂತ, ನಾನೆಷ್ಟು ಪವರ್ಫುಲ್ ಅವನವನು ಅಂತ ತೋರ್ಸೋಕ್ಕೋಸ್ಕರ ಮಾಡುವ ಕಾರ್ಯನ. ಸೊ ಯೇಸುವಿನ ನಾಮದಲ್ಲಿ ನೀವು ಇವತ್ತು ನೀವು ಕೇಳುವ ಆ ಪವರ್, ಅದನ್ನು ನೀವು ಪವರನ್ನು ಕೇಳಿ ಮಾಡುವ ಕಾರ್ಯ ಅಲ್ಲ, ನೀವು ಆತನಲ್ಲಿ ಇರುವಾಗ ದೇವರ ಉದ್ದೇಶದ ಪ್ರಕಾರ ಪವಿತ್ರಾತ್ಮನ ಪವರ್ ನಿಮ್ಮ ಮೂಲಕ ಫ್ಲೋ ಆಗಿ ನಿಮ್ಮ ಮೂಲಕ ಯಾರಿಗೆ ಬಿಡುಗಡೆ ಕೊಡಬೇಕೋ ಅವ್ರನ್ನ ಬಿಡುಗಡೆ ಮಾಡುವುದೇ ದೇವರ ಉದ್ದೇಶ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಆದ್ರಿಂದ ನೀವು ಯಾರಿಗೆ ಏನಾದರೂ ಒಂದು ಪ್ರೇಯರ್ ಮಾಡಬೇಕೋ, ಏನೋ ಒಂದು ಕಾರ್ಯ ಮಾಡಬೇಕೋ, ನೀವು ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡಕ್ಕೆ ಹೋಗ್ಬೇಡಿ. ನಾನೀಗ ಈ ದೆವ್ವ ಓಡಿಸೋದು ವಿಷಯದಲ್ಲಿ ಕೂಡ ನಾವು ಹೋಗಿ ಅಲ್ಲಿ ದೆವ್ವನ ಓಡಿಸೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ನಾವು ಬಂದು ಅಲ್ಲಿ ಆತನ ಪ್ರಸನ್ನತೆಯನ್ನು ರಿಲೀಸ್ ಮಾಡಿದ್ರೆ ಆ ಶೈತಾನ ಕೂಡ ನಾವು ಹೇಳುವ ವಾಯ್ಸ್, ನಾವು ಹೇಳುವ ಟೋನ್, ನಾವು ಹೇಳುವ ಎಷ್ಟು ಭಯಂಕರವಾಗಿ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆಲ್ಲ ಹೆದರೋದಿಲ್ಲ ಶೈತಾನು. ಅಲ್ಲಿ ಬಂದು ನೀವು ಆತನಿಂದ ತುಂಬಿರುವಾಗ, ಆ ಶೈತಾನ ನಿಮ್ಮಲ್ಲಿರುವ ಯೇಸುವನ್ನು ನೋಡುವಾಗ, ಆ ಯೇಸುವಿನ ಪ್ರಸನ್ನತೆಯನ್ನು ಅನುಭವಿಸುವಾಗ ಆ ಶೈತಾನ ಅಲ್ಲಿಂದ ಬಿಟ್ಟು ಹೋಗುತ್ತೆ ಯೇಸುವಿನ ನಾಮದಲ್ಲಿ. ಹಾಗಾದ್ರೆ ನಾವು ಏನು ಮಾಡಿದ್ರು ಅಲ್ಲಿ ಹೋಗಿ ಪರ್ಫಾರ್ಮ್ ಮಾಡೋ ಮೋಡಲ್ಲಿ ನೀವು ಹೋದಾಗ ಅಲ್ಲಿ ಕಾರ್ಯ ನಡೆಯೋದಿಲ್ಲ.
ನಾನು ಈಗ ದೆವ್ವ ಓಡ್ಸೋಕೆ ಹೋಗ್ತಾ ಇದ್ದೀನಿ, ನಾನೀಗ ಅವನ್ನ ಗುಣಪಡಿಸೋಕೆ ಹೋಗ್ತಾ ಇದ್ದೀನಿ, ಅದನ್ನು ಎಬ್ಬರಿಸೋಕೆ ಹೋಗ್ತಾ ಇದ್ದೀನಿ ಅನ್ನುವ ಆ ರೀತಿಯಲ್ಲಿ ನೀವು ಹೋಗುವಾಗ ನಿಮ್ಮ ಪರ್ಫಾರ್ಮೆನ್ಸ್. ಆದರೆ ಎಲ್ಲಿ ಅಲ್ಲಿ ಹೋಗಿ ನಿಂತು ಅಲ್ಲಿ ದೇವರ ಪ್ರಸನ್ನತೆಯನ್ನು ರಿಲೀಸ್ ಮಾಡಕ್ಕೆ ಬಂದಿದ್ದೀನಿ, ಯೇಸುವನ್ನು ಪ್ರಕಟಿಸಕ್ಕೆ ಬಂದಿದ್ದೀನಿ, ಯೇಸುವಿನ ಉದ್ದೇಶವನ್ನು ಈ ಶರೀರದಲ್ಲಿ ಆತನ ಕಾರ್ಯವನ್ನು ಮಾಡಕ್ಕೆ ಬಿಡ್ತಾ ಇದ್ದೀನಿ ಅನ್ನುವ ರೀತಿಯಲ್ಲಿ ನಿಮ್ಮನ್ನು ಅರ್ಪಿಸಿಕೊಟ್ಟು ನಿಂತ್ಕೊಳ್ಳುವಾಗ ನಿಮ್ಮ ಮೂಲಕ ಪವಿತ್ರಾತ್ಮನು ಏನು ಕಾರ್ಯ ಮಾಡಬೇಕು ಅಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನಿಮ್ಮ ಮೂಲಕ ಮಾಡಬೇಕಾಗಿರೋದನ್ನ ಕರೆಕ್ಟಾಗಿ ಮಾಡಿ ಮುಗಿಸ್ತಾರೆ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಇನ್ನೊಂದು ಪ್ರಿನ್ಸಿಪಲ್, ಅನೇಕರು ಯು ಆರ್ ಡಿಪೆಂಡಿಂಗ್. ನಿಮಗೆ ಪವರ್ ಎಲ್ಲಿದೆ ಅನ್ಕೊಂಡಿದ್ದೀರಾ ಅಂದರೆ, ನೀವು ಮಾಡುವ ಭಕ್ತಿ, ನಿಮಗಿರುವ ಸತ್ಯದ ಜ್ಞಾನ, ನಿಮಗಿರುವ ಒಂದು ನಾನು ಯಾವ ತಪ್ಪನ್ನು ಮಾಡಿಲ್ಲ, ನಾನು ಯಾವ ಪಾಪವನ್ನು ಮಾಡಿಲ್ಲ, ಈ ವಾರ ಪೂರ್ತಿ ದೇವರ ಆಲಯದಲ್ಲೇ ಇದ್ದೆ, ಅದರಿಂದ ನನ್ನಲ್ಲಿ ಪವರ್ ಇರಲೇಬೇಕು. ಇದು ತಪ್ಪು. ಲೆಟ್ ಮಿ ಟೆಲ್ ಯು ವಾಟ್ ಇಸ್ ದ ಡಿಫರೆನ್ಸ್. ನೀವು ಎಲ್ಲಿಯ ತನಕ ದೈವಿಕವಾದ ಅಂದರೆ ದ ಡಿವೈನ್ ಥಿಂಗ್ಸ್ ದಟ್ ಯು ಡೂ, ಐದರ್ ಫಾಸ್ಟಿಂಗ್, ಬೈಬಲನ್ನು ಧ್ಯಾನ ಮಾಡೋದು, ವಾಕ್ಯವನ್ನು ಕೇಳುವುದು, ವಾಕ್ಯದಿಂದ ತುಂಬಿದ್ದೀನಿ, ಆದರೆ ನನ್ನಲ್ಲಿ ತುಂಬ ಇದೆ. ಸಿ ಎವ್ರಿಥಿಂಗ್ ಆಸ್ ಅ ಥಿನ್ ಲೇಯರ್. ಏನು ಗೊತ್ತಾ, ನೀವು ಎಲ್ಲಿ ತನಕ ನಾನೀಗ ಹೊಂದಿಕೊಂಡಿದ್ದೀನಿ, ನಾನು ಆಲಯದಲ್ಲಿ ಇದ್ದೆ, ನಾನು ಫಾಸ್ಟಿಂಗ್ ಮಾಡಿದೆ ಅಂತ ಹೇಳುವಾಗಲೇ ಅಲ್ಲಿ ಯು ಆರ್ ಡಿಸ್ಕನೆಕ್ಟಿಂಗ್ ಫ್ರಮ್ ಜೀಸಸ್. ಯಾಕಂದ್ರೆ ನಮಗೆ ಎಲ್ಲವೂ ಯೇಸು ಕ್ರಿಸ್ತನಲ್ಲೇ ಇದೆ. ನೀವು ಮಾಡ್ತಾ ಇರೋದನ್ನ ಎಲ್ಲ ಕೂಡ ಯೇಸು ಕ್ರಿಸ್ತನ ಬಲದಿಂದ, ಯೇಸು ಕ್ರಿಸ್ತನ ಪ್ರೇರೇಪಣೆಯಿಂದ, ಯೇಸು ಕ್ರಿಸ್ತನ ಒಂದು ಸಾಮರ್ಥ್ಯದಿಂದ. ಸೊ ಯೇಸು ಸೈಡ್ಗೆ ಹೋಗ್ಬಿಡ್ತಾರೆ, ನೀವು ಮಾಡಿದ ಫಾಸ್ಟಿಂಗ್ ದೊಡ್ಡದಾಗಿ ಎದ್ದು ಹೈಲೈಟ್ ಆಗ್ಬಿಡುತ್ತೆ. ಯಾವಾಗ ಆ ರೀತಿ ಇದೆಯೋ ಅಲ್ಲಿ ಪವರ್ ಫ್ಲೋ ಆಗೋದಿಲ್ಲ. ಅಂಡ್ ಲೆಟ್ ಮಿ ರಿಪೀಟ್ ದಿಸ್ ಅಗೇನ್. ಎಫಿಷಿಯನ್ಸ್ 5:18 ಈ ರೀತಿಯಾಗಿ ಹೇಳ್ತಾ ಇದೆ, ಎಫೆಸದವರ ಪತ್ರಿಕೆ 5:18, ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಯಾಕೆಂದರೆ ಅದರಿಂದ ಪಟಿಂಗತನವು ಹುಟ್ಟುತ್ತದೆ. ಪವಿತ್ರಾತ್ಮದಿಂದ ತುಂಬಿದವರಾಗಿರಿ. ಈ ಪದವನ್ನು ಅನೇಕರು ಮಿಸ್ಇಂಟರ್ಪ್ರೆಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನರ್ಥ ಅಂದ್ರೆ, ಬೀಯಿಂಗ್ ಫಿಲ್ಡ್ ಇನ್ ದ ಹೋಲಿ ಸ್ಪಿರಿಟ್ ಇಸ್ ನಾಟ್ ಒನ್ ಟೈಮ್ ಆಕ್ಟಿವಿಟಿ. ಪವಿತ್ರಾತ್ಮದಿಂದ ತುಂಬಿರೋದು ಒಂದು ಸರಿ ನಡೆಯುವ ಕಾರ್ಯ, ನಡೆದುಬಿಟ್ಟು ಯಾವಾಗಲೂ ಅನುಭವಿಸುವ ಕಾರ್ಯ ಅಲ್ಲ. ಇದು ಯಾವ ರೀತಿ ಅಂದರೆ, ಈಗ ಹೆಂಗೆ ನೀವು ಬೈಕಲ್ಲಿ ಪೆಟ್ರೋಲ್ ಹಾಕ್ಕೊಂಡು ಗಾಡಿ ಓಡಿಸ್ತೀರಾ, ನೀವು ಓಡಿಸೋ ತನಕ ಓಡ್ತಾ ಇರುತ್ತೆ, ಆದರೆ ಓಡುವಾಗೆಲ್ಲ ಏನಾಗ್ತಾ ಇದೆ, ಫ್ಯೂಯಲ್ ಡ್ರೈನ್ ಆಗ್ತಾ ಇದೆ. ಅದರಂತೆ ನೀವು ಕೇಳ್ತಾ ಇರುವ ಸತ್ಯದ ಮೂಲಕ ನೀವು ಸತ್ಯದ ಆತ್ಮ ನಿಮ್ಮಲ್ಲಿ ಒಂದು ಕಾರ್ಯವನ್ನು ಪ್ರಕಟಿಸುವಾಗ ಏನಾಗ್ತಾ ಇದೆ, ಆ ಆತ್ಮದ ಬಲ, ಆತ್ಮದ ಸಾಮರ್ಥ್ಯ ನಿಮ್ಮ ಮೂಲಕ ಒಂದ್ ಕಡೆ ರಿಲೀಸ್ ಆಗಿದೆ. ಸೊ ಹಾಗಾದ್ರೆ ಏನರ್ಥ, ನೀವು ಇನ್ನೊಂದು ಸರಿ ಒಂದು ಬಲವನ್ನು ರಿಲೀಸ್ ಮಾಡ್ಬೇಕಂದ್ರೆ ಆ ವಾಕ್ಯವನ್ನು ಕೇಳಿ ಆ ವಾಕ್ಯದ ಆತ್ಮ ಬಂದು ಆ ಕಾರ್ಯವನ್ನು ಮಾಡಬೇಕು. ಸೊ ಬೀಯಿಂಗ್ ಫಿಲ್ಡ್ ಇನ್ ದ ಹೋಲಿ ಸ್ಪಿರಿಟ್ ಇಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್. ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದ್ರೆ ಈ ನಿರಂತರವಾಗಿ, ನಿತ್ಯವಾಗಿ, ಅಂದ್ರೆ ಕಂಟಿನ್ಯೂಸ್ ಆಗಿ, ಕಾನ್ಸ್ಟೆಂಟ್ ಆಗಿ ಮಾಡ್ತಾನೇ ಇರೋದು. ಹಾಗಾದ್ರೆ ಇದನ್ನ ಚೆನ್ನಾಗಿ ಉದಾಹರಣೆ ಹೇಳ್ಬೇಕಂದ್ರೆ, ಎಷ್ಟು ಜನ ನೀವು ಈ ದೊಡ್ಡ ಹೋಟೆಲ್, ಸ್ಟಾರ್ ಹೋಟೆಲ್ಸ್ ಪರ್ಟಿಕ್ಯುಲರ್ ಆಗಿ ಎಂಟ್ರ್ ಆಗಿದ ತಕ್ಷಣ ಅಲ್ಲಿ ಫೌಂಟನ್ ತರ ಒಂದು ಇಟ್ಟಿರ್ತಾರೆ. ಹೆಂಗಿದೆ ಅಂದ್ರೆ, ಮೇ ಬಿ ಒಂದು ಲೇಡಿ ಪಾಟ್ ಇಟ್ಕೊಂಡಿರೋ ತರ, ಆ ಪಾಟ್ ಅಲ್ಲಿ ನೀರು ಬೀಳ್ತಾನೆ ಇರುತ್ತೆ. ಆ ಪಾಟ್ ಫುಲ್ ಆಗಿ ಅದು ಹಂಗೆ ಸ್ಪ್ಲಾಶ್ ಆಗ್ತಾ ಇರುತ್ತೆ ಎಲ್ಲ ಕಡೆ. ನೀವು ಅಟ್ ಎನಿ ಪಾಯಿಂಟ್ ನೋಡಿ, ಆ ಸ್ಟ್ಯಾಚ್ಯೂ, ಆ ಲೇಡಿ ಸ್ಟ್ಯಾಚ್ಯೂ ಕೈಯಲ್ಲಿರುವ ಆ ಬಿಂದಿಗೆ, ಆ ಪಾತ್ರೆ ಯಾವಾಗ್ಲೂ ಫುಲ್ ಆಗಿರುತ್ತೆ. ದಟ್ ಈಸ್ ಆಕ್ಚುಲಿ ದ ಮೀನಿಂಗ್. ಹಾಗಾದ್ರೆ ಏನರ್ಥ, ಪವಿತ್ರಾತ್ಮದಿಂದ ನೀವು ಬರುವಾಗ ನೀವು ಯಾವಾಗ್ಲೂ ತುಂಬಿ ಹರಿತಾನೇ ಇರಬೇಕು ಬೇರೆಯವರಿಗೆ. ಸೊ ಹಾಗಾದ್ರೆ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರುವ ಕಾರ್ಯ ಕೂಡ ಯಾವಾಗ ಅಂತ ಹೇಳಿದ್ರೆ, ನೀವು ವಾಕ್ಯವನ್ನು ಹೊಂದಿಕೊಂಡು ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ಯಾವಾಗ್ಲೂ ಫುಲ್ ಆಗಿದ್ದಾಗ ನಿಮ್ಮಲ್ಲಿ ತುಂಬಿ ಓವರ್ಫ್ಲೋ ಆಗುವ ಕಾರ್ಯನೇ ಬೇರೆಯವರಿಗೆ ಹರಿಯೋದು. ರಿಲೀಸಸ್ ಅನಾಯಿಂಟಿಂಗ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಹಾಗಾದ್ರೆ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಇಟ್ ಇಸ್ ನಾಟ್ ಜಸ್ಟ್ ಬೀಯಿಂಗ್ ಸ್ಪಿರಿಟ್ ಫಿಲ್ಡ್, ಇಟ್ ಇಸ್ ಕೀಪ್ ಆನ್ ಬೀಯಿಂಗ್ ಫಿಲ್ಡ್. ಕೀಪ್ ಆನ್ ಬೀಯಿಂಗ್ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ
ತುಂಬಲ್ಪಟ್ಟಿರುವುದು, ಯಾವಾಗಲೂ ಫುಲ್ ಆಗಿರ್ಬೋದು, ಯಾವಾಗಲೂ ಓವರ್ಫ್ಲೋ ಆಗ್ತಾನೆ ಇರ್ಬೋದು. ಹಾಗಾದ್ರೆ ಏನರ್ಥ? ನೀವು ಯಾವಾಗಲೂ ಫುಲ್ ಆಗಿರ್ಬೇಕಂದ್ರೆ ಮೇಲ್ಗಡೆಯಿಂದ ಸುರಿತಾನೆ ಇರಬೇಕು. ವಾಕ್ಯ ಎಂಬುವುದನ್ನು ನೀವು ಕೇಳ್ತಾನೆ ಇರಬೇಕು, ವಾಕ್ಯದ ಪ್ರಜ್ಞೆಯಲ್ಲಿರ್ಬೇಕು, ವಾಕ್ಯದ ಪ್ರಕಟಣೆಯಲ್ಲಿರ್ಬೇಕು. ವಾಕ್ಯವನ್ನು ಕೇಳ್ತಾ ಇರುವಾಗ ವಾಕ್ಯದ ಆತ್ಮದಿಂದ ತುಂಬ್ತಾನೆ ಇರುವಾಗ ನಿಮ್ಮ ಆತ್ಮ ವಾಕ್ಯದ ಆತ್ಮದಿಂದ ಯಾವಾಗಲೂ ತುಂಬಿರುವುದು ಹರಿತಾ ಇರುವಾಗ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿದ್ದೀರಾ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನೀವು ಯಾವಾಗೆಲ್ಲ ಈ ವಾಕ್ಯದ ಆತ್ಮದಿಂದ ತುಂಬಿದಿರೋ ಆಗ ನಿಮ್ಮ ಶರೀರ ಸುಮ್ಮನೆ ಇರೋಕ್ಕೆ ಸಾಧ್ಯವಿಲ್ಲ. ನಿಮಗೆ ಒಂದು ಬಯಕೆ, ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತ ಒಂದು ಆಲೋಚನೆ ಉಂಟಾಗುವುದೇ ಯಾವಾಗ ನೀವು ಆತ್ಮಭರಿತರ ವಾಕ್ಯ ಭರಿತರಾಗಿರುವಾಗ. ನೀವು ಪವಿತ್ರಾತ್ಮ ಭರಿತರಾಗಿರ್ತೀರಾ. ಪವಿತ್ರಾತ್ಮ ಭರಿತರಾಗಿರುವಾಗಲೇ ನಿಮಗೊಂದು ಕಾರ್ಯವನ್ನು ಮಾಡಬೇಕು ಅನ್ನುವ ಬಯಕೆನೇ ಉಂಟಾಗುವುದು, ನಿಮ್ಮ ಶರೀರದಲ್ಲಿ ಪ್ರಕಟಿಸುವುದು. ಸೊ ಹಾಗಾದ್ರೆ ಅಂಡರ್ಸ್ಟ್ಯಾಂಡ್ ಸಿಂಪಲ್ ಪ್ರಿನ್ಸಿಪಲ್. ನೀವು ಯಾವಾಗ ನೀವು ಆತ್ಮದಲ್ಲಿ ತುಂಬಿರ್ತೀರೋ ಅವಾಗ ನೀವು ಶರೀರದಲ್ಲಿ ಅದನ್ನ ಪ್ರಕಟಿಸಬೇಕು. ಇದನ್ನೇ ಸ್ಪಿರಿಚುವಲ್ ಆಕ್ಟಿವೇಶನ್ ಆರ್ ಮೂವ್ ಆಫ್ ದ ಸ್ಪಿರಿಟ್ ವಿತ್ ನ್ಯೂ. ನೀವು ಇವತ್ತು ಒಬ್ಬರಿಗೆ ಪ್ರಾರ್ಥನೆ ಮಾಡೋದಾಗ್ಲಿ, ಒಬ್ಬರಿಗೆ ಒಂದು ಸಹಾಯ ಮಾಡೋದಾಗ್ಲಿ, ಇಲ್ಲ ದೇವರಿಗೋಸ್ಕರ ಕೊಡೋದಾಗ್ಲಿ, ಇಲ್ಲ ಸೇವೆ ವಿಷಯದಲ್ಲಿ ನೀವು ನಿಮ್ಮ ಸ್ವಂತ ಕೆಲಸವನ್ನು ಬಿಟ್ಟು ಸೇವೆ ವಿಷಯದಲ್ಲಿ ಮಾಡೋದಾಗ್ಲಿ, ಇದೆಲ್ಲ ನೀವು ದೇವರಿಗೋಸ್ಕರ ಮಾಡುವ ಕಾರ್ಯ ಅಲ್ಲ, ದೇವರು ನಿಮ್ಮಲ್ಲಿ ಇದ್ದು ಮಾಡುವ ಕಾರ್ಯ. ಇದು ನೀವಲ್ಲ, ನಿಮ್ಮಲ್ಲಿರುವ ನೀವು ಹೊಂದಿಕೊಂಡಿರುವ ವಾಕ್ಯದ ಆತ್ಮದ ಪ್ರೇರೇಪಣೆಯಿಂದ ನಿಮ್ಮ ಶರೀರ ಮಾಡುವ ಕಾರ್ಯ. ಸೊ ಹಾಗಾದ್ರೆ ನೀವು ಯಾವಾಗೆಲ್ಲ ಪವರ್ ನಿಮ್ಮಲ್ಲಿ ಫ್ಲೋ ಆಗ್ತಾ ಇದೆ ಅಂತ ಗೊತ್ತಾಗೋದೇ ಯಾವಾಗ ಅಂತ ಹೇಳುವಾಗ, ದೇವರ ಕಾರ್ಯಗಳು ನಿಮ್ಮ ಶರೀರದಲ್ಲಿ ಪ್ರಕಟವಾಗುವಾಗ. ಶರೀರ ಇದನ್ನ ಮಾಡಕ್ಕೆ ಆಗಲ್ಲ, ನಡೆಯಲ್ಲ, ಇದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರುವಾಗ ಅದನ್ನ ಮೀರಿ ನಿಮ್ಮ ಶರೀರ ಮಾಡ್ತಾ ಇದೆ ಅಂತ ಹೇಳಿದ್ರೆ ದೇವರ ಪವರ್ ಫ್ಲೋ ಆಗ್ತಾ ಇದೆ ಅಂತ ಅರ್ಥ. ಕ್ಷಮಿಸಕ್ಕೆ ಆಗಲ್ಲ ಅಂತ ಹೇಳುವವ್ರನ್ನ ನೀವು ಕ್ಷಮಿಸಿದ್ದೀರಾ ಅಂದ್ರೆ ಅಲ್ಲಿ ನೀವಲ್ಲ, ನಿಮ್ಮಲ್ಲಿರುವ ಆ ವಾಕ್ಯದ ಆತ್ಮ ನಿಮ್ಮ ಮೂಲಕ ಅವ್ರನ್ನ ಕ್ಷಮಿಸಿತ್ತು. ನನಗೆ ಕೊಡಕ್ಕೆ ನನ್ನ ಹತ್ರ ಪಾಕೆಟಲ್ಲಿ ದುಡ್ಡಿಲ್ಲ ಆದ್ರೂ ನೀವು ಕೊಟ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವಲ್ಲ, ನೀವು ಹೊಂದಿಕೊಂಡಿರುವ ಆ ವಾಕ್ಯದ ಬಲ, ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ನಿಮ್ಮ ಮೂಲಕ ಪ್ರಕಟಿಸಿ ಆ ಕಾರ್ಯವನ್ನು ಮಾಡಿದೆ ಅಂತ ಅರ್ಥ. ಈಗ ಒಂದು ನಿಯಮವನ್ನು ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ನಿಮ್ಮ ಈ ಪವರ್ ಹೆಚ್ಚಾಗಬೇಕು ಅಂದ್ರೆ, ಈ ಪವರ್ ದೇವರ ಕಾರ್ಯಗಳನ್ನ ಶರೀರದ ಮೂಲಕ ನೀವು ಎಷ್ಟು ಹೆಚ್ಚಾಗಿ ಪ್ರಕಟಿಸ್ತಾ ಇದ್ದೀರಾ ಅನ್ನೋದ್ರಲ್ಲಿದೆ ನೀವು ನೆಕ್ಸ್ಟ್ ಲೆವೆಲ್ ಆದ ಪವರ್, ದ ಕೆಪಾಸಿಟಿ ಆಫ್ ದ ಪವರ್ ನೀವು ಹೊಂದಿಕೊಳ್ಳೋದು. ಸೊ ಹಾಗಾದ್ರೆ ಅಲ್ಟಿಮೇಟ್ ಆಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಕೆಂಪು ಸಮುದ್ರದ ಮುಂದೆ ಬಂದು ಮೋಸೆ ನಿಂತ್ಕೊಂಡ. ದೇವರು ಇನ್ಸ್ಟ್ರಕ್ಷನ್ ಕೊಟ್ಟಿರೋ ಪ್ರಕಾರ ಮಾಡಲಿಲ್ಲ ಅಂದ್ರೆ ಅಲ್ಲಿ ಡಿವೈಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಅವನ ಶರೀರದಲ್ಲಿ ಆತ್ಮವು ಅವನ ನಡೆಸ್ತಾ ಇದೆ ಅನ್ನೋದಕ್ಕೆ ಎವಿಡೆನ್ಸ್ ಏನಾಗಿತ್ತು? ಅವನ ಕೈಯಲ್ಲಿದ್ದ ಆ ಕೋಲನ್ನು ಸಮುದ್ರದ ಕಡೆ ಸ್ಟ್ರೆಚ್ ಮಾಡ್ದ. ಸೊ ದಿಸ್ ಇಸ್ ಆಕ್ಷನ್. ನಾವು ಏನು ಶರೀರದಲ್ಲಿ ವ್ಯಕ್ತಪಡಿಸ್ತಾ ಇದೀವೋ, ವಿ ಆರ್ ಜಸ್ಟ್ ಕಾಣದೇ ಇರುವ ಆತ್ಮವನ್ನು ಕಾಣುವ ರೂಪದಲ್ಲಿ ಪ್ರಕಟಿಸುವುದೇ ಆ ಸ್ಪಿರಿಚುವಲ್ ಆಕ್ಟಿವೇಶನ್. ಸ್ಟ್ರೆಚ್ ಅಂತ ಆತ್ಮದಲ್ಲಿ ಇದ್ದಿದ್ದನ್ನ ಶರೀರ ಅದನ್ನ ಮಾಡುವಾಗ ಮಾತ್ರನೇ, ಅದು ಮಾಡಿದ ಮೇಲೆನೆ ಎರಡಾಗಿತ್ತು. ಅದು ಮಾಡೋ ತನಕ ಎರಡಾಗ್ಲಿಲ್ಲ. ಅದೇ ರೀತಿ ಎಲೈಜಾ ಚಿಕ್ಕ ಮೋಡವನ್ನು ನೋಡಿದ ಕೂಡಲೇ ಓಡುವುದಕ್ಕೆ ಶುರು ಮಾಡ್ದ. ಸೊ ಹಾಗಾದ್ರೆ ಯಾವ ಆತ್ಮದಲ್ಲಿ ನೆರವೇರಿರುವ ಕಾರ್ಯವನ್ನು ಶರೀರದಲ್ಲಿ ಪ್ರಕಟಿಸ್ತೀವೋ ಅವಾಗ್ಲೇ ಅಲ್ಲಿ ದೇವರ ಮಹಿಮೆ ಪ್ರಕಟವಾಗುವುದು. ಸೊ ನಿಮ್ಮ ಪವರ್ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ನೀವು ಯಾವ ಲೆವೆಲ್ ಪವರ್ ಅಲ್ಲಿ ನಿಮ್ಮ ಶರೀರದಲ್ಲಿ ಅದನ್ನ ಪ್ರಕಟಿಸ್ತಾ ಇದ್ದೀರೋ ಅದರಂತೆ ಪವರ್ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನಿಮ್ಮನ್ನು ನೀವು ಒಂದು ನಿಮಿಷ ಆಲೋಚನೆ ಮಾಡಿ ನೋಡಿ. ನೀವು ಇವತ್ತು ಕೇಳ್ತಾ ಇರುವ ಸತ್ಯದ ಪ್ರಕಾರ ಯಾವ ಲೆವೆಲ್ಗೆ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಒಳಗಿನ ಮನುಷ್ಯ, ದ ಇನ್ನರ್ ಮ್ಯಾನ್ ಇಸ್ ರೆನ್ಯೂಡ್, ಟ್ರಾನ್ಸ್ಫಾರ್ಮ್ಡ್, ಎಷ್ಟು ಬದಲಾವಣೆ ಆಗಿದ್ದಾನೆ. ಅವನು ಬದಲಾವಣೆ ಆಗಿದ್ದಾನೆ ಅಂತ ಎಷ್ಟರ ಮಟ್ಟಿಗೆ ಹೊರಗಿನ ಮನುಷ್ಯ ಕಾಣಿಸ್ಕೊತಾ ಇದೆ ಅಂದ್ರೆ ನಿಮ್ಮ ಮಾತುಗಳಲ್ಲಿ, ನಿಮ್ಮ ಭಾವನೆಗಳಲ್ಲಿ, ನೀವು ಮಾಡುವ ಕ್ರಿಯೆಗಳಲ್ಲಿ ನೀವು ಎಷ್ಟು ಒಳಗಿನ ಮನುಷ್ಯ ಬದಲಾವಣೆ ಆಗಿದ್ದಾನೆ. ವಾಟ್ ಎವರ್ ಇಸ್ ಯೋರ್ ಔಟ್ವರ್ಡ್ ಅಪಿಯರೆನ್ಸ್, ನೀವು ಹೊರಗಿನ ಒಂದು ಕಾರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಅದು ಯಾವುದನ್ನ ತೋರಿಸ್ತಾ ಇದೆ ಅಂದ್ರೆ ಒಳಗಿನ ಮನುಷ್ಯ, ಇನ್ನರ್ ಮ್ಯಾನ್, ಅವನು ಆ ಲೆವೆಲ್ಗೆ ಟ್ರಾನ್ಸ್ಫಾರ್ಮ್ ಆಗಿದ್ದಾನೆ ಅಂತ ಅರ್ಥ. ಇವತ್ತು ಇಂಥ ಸತ್ಯವನ್ನು ಕೇಳಿದ ಮೇಲೇನೋ ಗ್ರಡ್ಜ್ ಇಟ್ಕೊಂಡು ಕಹಿ, ಜಲಸಿ, ಹೊಟ್ಟೆ ಕಿಚ್ಚು, ದ್ವೇಷ, ಕೋಪ, ಆ ರೀತಿ ಭಾವನೆಯಲ್ಲಿದ್ರೆ
ಅಲ್ಲಿ ವಾಕ್ಯದ ಆತ್ಮ ಒಳಗಡೆ ಬಂದೇ ಇಲ್ಲ ಅಂತ ಅರ್ಥ. ನೀವು ಅದು ಮಾಹಿತಿಯಾಗಿದೆ ಅಷ್ಟೇ, ಆದರೆ ನೀವು ಹೊಂದಿಕೊಳ್ಳುವುದು ಯಾವುದು ಆತ್ಮವಾಗಿ ಇಲ್ಲಿ ಪ್ರಕಟವಾಗ್ತಾ ಇಲ್ಲ. ಆ ಆತ್ಮವು ಕಾಣುವ ರೂಪದಲ್ಲಿ ಪ್ರಕಟವಾಗ್ತಾ ಇಲ್ಲ. ಅಲ್ಲಿ ಪವರೇ ಇಲ್ಲ ಅಂತ ಅರ್ಥ. ರಿಸೀವ್. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಇನ್ ದ ನೇಮ್ ಆಫ್ ಜೀಸಸ್. ಇನ್ನೊಂದು ಕಾರ್ಯವನ್ನು ಹೇಳ್ತೀನಿ ಫೈನಲ್ ಆಗಿ, ಲಾಸ್ಟ್ ಆಗಿ. ನಾನು ಹೇಳಿದೆ ಸ್ಟಾರ್ಟಿಂಗಲ್ಲೇ ಇದನ್ನೇ ಶುರು ಮಾಡಿದ್ದು. ಪವರ್ ನಿಮಗೆ ಬೇಕು ಅಂತ ಹೇಳುವಾಗಲ್ಲ, ನೀವು ಯಾವುದಕ್ಕೋಸ್ಕರ ಪವರ್ನ ಕೇಳ್ತಾ ಇದ್ದೀರಾ, ಯಾವುದಕ್ಕೋಸ್ಕರ ಪವರ್ ನಿಮ್ಮಲ್ಲಿ ಪ್ರಕಟವಾಗಬೇಕು ಅನ್ನೋದು ತುಂಬ ಗಮನವಾಗಿರಿ. ಯಾವ ಪವರ್ ನಿಮ್ಮ ಆಸೆಗೆ ನಿಮ್ಮ ಇಷ್ಟಕ್ಕೆ ಬರೋದಿಲ್ಲ. ದೇವರ ಉದ್ದೇಶದ ಪ್ರಕಾರ ದೇವರ ಪವರ್ ನಿಮ್ಮಲ್ಲಿ ಬಂದು ಆ ಕಾರ್ಯವನ್ನು ನೆರವೇರಿಸೋದು. ಇದಕ್ಕೆ ವಾಕ್ಯ ಈ ರೀತಿ ಹೇಳ್ತಾ ಇದೆ, ನೀವು ಏನ್ ಮಾಡಿದ್ರು ದೇವರ ನಾಮ ಮಹಿಮೆಗೋಸ್ಕರ ಮಾಡಿ. ನೀವು ಮಾಡುವಂತ ಕಾರ್ಯ ದೇವರ ನಾಮವನ್ನು ಮಹಿಮೆ ಪಡಿಸೋದಾದ್ರೆ ದೇವರ ಉದ್ದೇಶದ ಪ್ರಕಾರ ಇದೆ ಅಂತ ಅರ್ಥ. ಇಲ್ಲ, ದೇವರ ಉದ್ದೇಶದ ಪ್ರಕಾರ ಒಂದು ಕಾರ್ಯ ಇರುವಾಗ ಅದು ದೇವರ ನಾಮ ಮಹಿಮೆ ಪಡುತ್ತೆ. ಆ ಕಾರ್ಯದಲ್ಲಿ ದೇವರ ಬಲ, ಅಂತ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕೆ ನೀವು ಅರ್ಪಿಸಿಕೊಟ್ಟು ನಿಮ್ಮ ಶರೀರ ಅದರಂತೆ ನಡೆಯುವಾಗ, ಅವಾಗ ನೋಡಿ ಎಂಥ ಶತ್ರು ಆಗಲಿ, ಶೈತಾನಾಗಲಿ, ಶೈತಾನ ಬಲವಾಗಲಿ ಎಲ್ಲ ನಿರ್ಮೂಲ ಆಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈಗ ನೀವು ನಿಮ್ಮ ಸ್ವಾರ್ಥಕವಾಗಿ ಒಂದು ಕಾರ್ಯವನ್ನು ಮಾಡ್ತಾ ಇಲ್ಲ, ತಂದೆಯಾದ ದೇವರ ಕಾರ್ಯಗಳನ್ನು ತಂದೆಯಾದ ದೇವರೇ ಮಾಡ್ತಾ ಇರೋದ್ರಿಂದ ತಂದೆಯಾದ ದೇವರಿಗೆ ವಿರುದ್ಧವಾಗಿ ಬರುವ ಯಾವುದೇ ಆಯುಧವು ನಿಲ್ಲುವುದಿಲ್ಲ, ಎಲ್ಲ ನಿರ್ಮೂಲ ಆಗುತ್ತೆ. ಇವಾಗ ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಯೇಸುವಿನ ನಾಮದಲ್ಲಿ ನೀವು ಎಷ್ಟು ಹೆಚ್ಚಾಗಿ ನಿಮ್ಮ ಶರೀರ ಸ್ವಭಾವ ಅನ್ನುವ ಶರೀರದ ಆಸೆ, ಶರೀರದ ಇಚ್ಛೆ, ಶರೀರದ ಒಂದು ಬಯಕೆ, ಇವುಗಳನ್ನ ಸೈಡ್ಗಿಟ್ಟು, ಅಪ್ಪ ನಿನ್ನ ಉದ್ದೇಶದಂತೆ ನಿನ್ನ ನಾಮ ಮಹಿಮೆ ಪಡುವಂತೆ ನನ್ನನ್ನು ಆರಿಸ್ಕೊಂಡು ಈ ಶರೀರದ ಮೂಲಕ ನೀನು ಎಂಥ ಕಾರ್ಯಗಳನ್ನ ಪ್ರಕಟಿಸ್ಬೇಕು ಅಂತದೆಯೋ ಅದನ್ನೇ ನನ್ನಲ್ಲಿ ಪ್ರಕಟಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಇಷ್ಟೊತ್ತು ಕೇಳಿದ ಪ್ರತಿಯೊಬ್ಬರು ಕೂಡ ನೀವು ಇನ್ನು ಮುಂದೆ ಪವರ್ಲೆಸ್ ಆಗಿರಲ್ಲ. ವಾಕ್ಯವನ್ನು, ಈ ಸತ್ಯವನ್ನು ಹೊಂದಿಕೊಂಡಿರೋ ಮೂಲಕ ನೀವು ಯಾವಾಗಲೂ ಪವಿತ್ರ ವಾಕ್ಯದ ಆತ್ಮದಲ್ಲಿ ಫುಲ್ ಆಗಿರ್ತೀರ. ನೀವು ವಾಕ್ಯದ ಆತ್ಮದ ಫುಲ್ ಆಗಿರೋದ್ರಿಂದ ಪವಿತ್ರ ಆತ್ಮ ಭರಿತರಾಗಿರ್ತೀರ. ಹಾಗಾದ್ರೆ ನಿಮ್ಮ ಒಳಗಿನ ಮನುಷ್ಯ ಯಾವಾಗಲೂ ಪವಿತ್ರ ಆತ್ಮನ ಪ್ರಜ್ಞೆಯಲ್ಲಿ, ಪ್ರಕಟಣೆಯಲ್ಲೇ ತುಂಬಿರ್ತಾನೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ನೀವು ಯಾವಾಗೆಲ್ಲ ಪವಿತ್ರ ಆತ್ಮದ ಯಾವಾಗಲೂ ತುಂಬಿರ್ತೀರೋ ಆ ಪವಿತ್ರ ಆತ್ಮನ ಫಲ, ಸಾಮರ್ಥ್ಯ, ಶಕ್ತಿ ದೇವರ ಉದ್ದೇಶವನ್ನು ನೆರವೇರಿಸುವ ರೀತಿಯಲ್ಲಿ, ದೇವರ ನಾಮ ಮಹಿಮೆ ಪಡೋ ರೀತಿಯಲ್ಲಿ ನಿಮ್ಮಲ್ಲಿ ಯಾವಾಗಲೂ ಹರಿತಾನೆ ಇರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಈಗ ಕೂಡ ಯಾರ್ಯಾರು ನನ್ನ ನೋಡ್ತಾ ಇದ್ದೀರೋ, ಫುಲ್ ಆಗಿ ಮೆಸೇಜ್ ನೋಡ್ತಾ ಇದ್ದೀರೋ ಅಷ್ಟು ಜನರು ಬಯಕೆಯಿಂದ ಹೇಳಿ, ಅಪ್ಪ ನೀನು ನನ್ನಲ್ಲಿ ಫುಲ್ ಕೆಪಾಸಿಟಿಯಲ್ಲಿ ಕೆಲಸ ಮಾಡದೇ ಇರುವ ಹಾಗೆ ನನ್ನಲ್ಲಿ ಏನಾದರೂ ಕೊರತೆಗಳಿದ್ರೆ, ನನ್ನ ಹೃದಯ ಅಶುದ್ಧವಾಗಿದ್ರೆ, ಯಾವುದೋ ಕಾರ್ಯಗಳು, ಈಗ ನನ್ನನ್ನು ಕ್ಷಮಿಸು. ನನ್ನನ್ನು 100% ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ಅರ್ಪಿಸಿಕೊಡ್ತಾ ಇದ್ದೀನಪ್ಪ. ನೀನು ಒಳಗಡೆ ಬಂದು ಕೆಲಸ ಮಾಡದ ಹಾಗೆ ಇರುವ ತಡೆಗಳನ್ನ ಯೇಸುವಿನ ನಾಮದಲ್ಲಿ ನಿರ್ಮೂಲ ಮಾಡ್ತಾ ಇದ್ದೀನಿ. ಎಲ್ಲ ದುಷ್ಟ ಶಕ್ತಿಗಳು, ಶತ್ರುಗಳನ್ನ ನಿರ್ಮೂಲ ಮಾಡ್ತಾ ಇದ್ದೀನಿ. ನನ್ನ ಶರೀರವನ್ನು ಸಾಯಿಸಿ ಆತ್ಮದಲ್ಲಿ ಜೀವವಾಗಿದ್ದು ಬಂದಿದ್ದೀನಿ. ನಾನು ಯಾರಿಗೆ ಸೇರಿದವನು, ನಾನು ಯಾರು, ನಾನು ಯಾವ ಕಾರ್ಯಕ್ಕೋಸ್ಕರ ಈ ಭೂಮಿಯಲ್ಲಿ ಇದ್ದೀನಿ ಎಂಬುವ ಗುರುತು, ಎಂಬುವ ಐಡೆಂಟಿಟಿ ನನಗೆ ಇವತ್ತು ತಿಳಿದಿದೆ ಅಪ್ಪ ಅಂತ ಬಾಯ್ಬಿಟ್ಟು ಹೇಳಿ. ಐ ಅರೆಸ್ಟ್ ಮನ್, ಸರೆಂಡರ್ ಮೈ ಫ್ಲೆಶ್ ಅಂತ ಹೇಳಿ ನನ್ನ ಮಾಂಸವನ್ನು ಸರೆಂಡರ್ ಮಾಡ್ತಾ ಇದ್ದೀನಿ, ನನ್ನ ಹೆಮ್ಮೆಯನ್ನು ಸರೆಂಡರ್ ಮಾಡ್ತಾ ಇದ್ದೀನಿ, ನನ್ನ ಕಂಫರ್ಟ್ ಝೋನ್, ನನಗೆ ಇದು ಅನುಕೂಲವಾಗಿದೆ ಅನ್ನುವ ಕಾರ್ಯವನ್ನು ಸರೆಂಡರ್ ಮಾಡ್ತಾ ಇದ್ದೀನಿ. ಅಪ್ಪ ನೀನು ಒಳಗಡೆ ಬಂದು ನೀನು ಎಂಥ ಮಹತ್ತಾದ ಕಾರ್ಯಗಳನ್ನು ಮಾಡಬೇಕೋ ಅದಕ್ಕೆ ಯಾವುದೂ ಅಡ್ಡವಾಗಿ ಇರೋದಿಲ್ಲ. ನೀನು ಹಾಗೇ ದೇವರ ಉದ್ದೇಶದಂತೆ ನಡೆಸಪ್ಪ. ಯು ರೂಲ್ ಅಂಡ್ ರೈನ್ ಥ್ರೂ ಮೈ ಲೈಫ್. ನನ್ನ ಶರೀರದ ಮೂಲಕ ನಿನ್ನ ಎಂಥ ಒಂದು ಕಾರ್ಯ ಮಾಡಬೇಕೋ ಅದನ್ನ ಹಾಗೆ ಪ್ರಕಟಿಸಪ್ಪ. ನಿನ್ನ ಪವರ್, ನಿನ್ನ ಸಾಮರ್ಥ್ಯ, ನಿನ್ನ ಬಲ, ನಿನ್ನ ಶಕ್ತಿ ನನ್ನಲ್ಲಿ ಪರಿಪೂರ್ಣವಾಗಿ ಪ್ರಕಟವಾಗ್ಲಪ್ಪ. ಯೇಸುವಿನ ನಾಮದಲ್ಲಿ ಇವತ್ತಿನಿಂದ ನಾನು ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ನೀವು ಬರೀ ಪವಿತ್ರಾತ್ಮದಿಂದ ತುಂಬಿರುವರಾಗಿರಲ್ಲ,
ಪವಿತ್ರಾತ್ಮನ ಬಲ, ಪವಿತ್ರಾತ್ಮನ ಸಾಮರ್ಥ್ಯ, ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೂಲಕ ಬಲವಾಗಿ ಪ್ರಕಟವಾಗುವುದು. ನಿಮ್ಮಲ್ಲಿ ತುಂಬಿ ಹರಿಯುವಾಗ ಯೇಸುವಿನ ನಾಮದಲ್ಲಿ ದೇವರ ಉದ್ದೇಶದ ಪ್ರಕಾರ ನಿಮ್ಮ ಮೂಲಕ ಅನೇಕರನ್ನ ಸ್ವಸ್ಥತೆ ಪಡಿಸ್ತಾ ಇದ್ದಾರೆ. ನಿಮ್ಮ ಮೂಲಕ ಅನೇಕರ ಸಮಸ್ಯೆಗಳನ್ನ ಬಿಡುಗಡೆ ಪಡಿಸ್ತಾ ಇದ್ದಾರೆ. ನಿಮ್ಮ ಮೂಲಕ ಅನೇಕರು ರಕ್ಷಣೆಯಲ್ಲಿ ಬರಂಗೆ ಮಾಡ್ತಾ ಇದ್ದಾರೆ. ನೀವು ಬೇರೆಯವರಿಗೆ ಆಶೀರ್ವಾದವಾಗಿರುವಾಗ ನಿಮ್ಮ ಶರೀರದಲ್ಲಿ ಪರಿಪೂರ್ಣ ಸ್ವಸ್ಥತೆ, ಆರೋಗ್ಯ, ಬಿಡುಗಡೆ, ನಿಮ್ಮ ಶರೀರದಲ್ಲಿ ಪರಿಪೂರ್ಣದ ಐಶ್ವರ್ಯ, ಸಮೃದ್ಧಿ, ಪರಿಪೂರ್ಣದ ಸಮಾಧಾನ, ಪರಿಪೂರ್ಣದ ಶಾಂತಿ, ಪ್ರೀತಿ, ಆನಂದವನ್ನು ನೀವು ಅನುಭವಿಸ್ತೀರಾ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ಯುವರ್ ಸ್ಪಿರಿಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಈಗ ಕೂಡ ದೇವ ಮನುಷ್ಯನ ಬಾಯಿಂದ ಬರುವ ಮಾತು ಅದು ಮಾಹಿತಿಯಾಗಿರದೆ, ಈ ಮಾತುಗಳು ಯೇಸುವಿನ ಮಾತುಗಳಾಗಿದ್ದು ಅದು ಅಭಿಷೇಕ ಮಾಡಲ್ಪಟ್ಟು ಆತ್ಮವಾಗಿಯೂ ಜೀವವಾಗಿಯೂ ನಿಮ್ಮ ಒಬ್ಬೊಬ್ಬರನ್ನು ಈಗ ಮನಸ್ಸಾಂತರ ಪಡಿಸ್ತಾ ಇದೆ. ನಿಮ್ಮ ಹೃದಯವನ್ನು ಶುದ್ಧಪಡಿಸ್ತಾ ಇದೆ. ನಿಮ್ಮ ಇದುವರೆಗೂ ನಿಮಗೆ ತಿಳಿದೇ ಇರಬಹುದು ಎಲ್ಲವನ್ನು ಬೇಡದೇ ಇರುವುದನ್ನ ನಿಮ್ಮಲ್ಲಿ ನಿರ್ಮೂಲ ಮಾಡ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಇಂದಿನಿಂದ ದೇವರ ಪವರ್, ದೇವರ ಸಾಮರ್ಥ್ಯ, ಶಕ್ತಿ, ಬಲ, ಪವಿತ್ರಾತ್ಮನ ನಿಮ್ಮ ಮೂಲಕ ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗುವುದನ್ನ ಯಾವ ಶತ್ರು, ಯಾವ ಶಕ್ತಿ, ಯಾವ ಪರಿಸ್ಥಿತಿನೂ ಇನ್ನು ಮುಂದೆ ತಡೆ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ದೇವರ ಉದ್ದೇಶದಂತೆ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ನಿಮ್ಮ ಮೂಲಕ ಎಂತ ಮಹತ್ತಾದ ಕಾರ್ಯವನ್ನು ಪ್ರಕಟಿಸಬೇಕೋ ಅದು ನಿಮ್ಮಲ್ಲಿ ನೆರವೇರುತ್ತೆ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಅಭಿಷೇಕ ಮಾಡ್ತಾ ಇದ್ದೀನಿ, ಆಶೀರ್ವದಿಸ್ತಾ ಇದ್ದೀನಿ, ಜಯವನ್ನು ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. Be touched, be blessed, be drenched in God's glory. In Jesus' precious name I pray. Amen, amen, amen. Praise the Lord. Blessings to you. Actually, ಮುಂದಿನ ದಿನಗಳಲ್ಲಿ ಕ್ರಿಸ್ತನಲ್ಲಿ ಇರುವ ಮಕ್ಕಳು ಸಾಧಾರಣ ಜೀವನವನ್ನು ಜೀವಿಸೋದಿಲ್ಲ. ಎಲ್ಲ ಅಲೌಕಿಕವಾದ ಜೀವನವನ್ನೇ ಅನುಭವಿಸೋದು. ಯಾರಾದರೂ ನೀವು ಸಾಧಾರಣವಾಗಿ ಜೀವನ ಇದ್ರೇನೆ ಆಶ್ಚರ್ಯ ಪಡಬೇಕು. ಯಾಕಂದ್ರೆ ಸೂಪರ್ ನ್ಯಾಚುರಲ್ ಇಸ್ ಗೋಯಿಂಗ್ ಟು ಬಿ ಅ ನ್ಯಾಚುರಲ್ ಲೈಫ್ ಫಾರ್ ಅಸ್. ಅಲೌಕಿಕವಾದ ಜೀವನವೇ ನಮಗೆ ನ್ಯಾಚುರಲ್ ಆಗಿ ಲೌಕಿಕವಾದ ಜೀವನ. ನಾವು ಇವತ್ತು ಒಂದು ಅದ್ಭುತ ನಡೆದ್ರೆ ಎಕ್ಸೈಟ್ ಆಗ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಯಾವ ಲೆವೆಲ್ಗೆ ಆತ್ಮದಲ್ಲಿ ಮೆಚೂರ್ ಆಗ್ಬೇಕಂದ್ರೆ ಅದ್ಭುತ ನಡೆದಿಲ್ಲ ಅಂದ್ರೆ ಆಶ್ಚರ್ಯ ಪಡಬೇಕು. ಯಾಕಂದ್ರೆ ಯು ಆರ್ ಬಾರ್ನ್ ಟು ಲಿವ್ ಅ ಸೂಪರ್ ನ್ಯಾಚುರಲ್ ಲೈಫ್. ಯು ಆರ್ ಡಿಸೈನ್ಡ್ ಟು ಲಿವ್ ಗಾಡ್ಸ್ ಲೈಫ್. ನಿಮ್ಮನ್ನು ಡಿಸೈನ್ ಮಾಡಿರೋದೇ ದೇವರ ಮಹಿಮೆ ಪ್ರಕಟಿಸೋದಕ್ಕೋಸ್ಕರ. ಅದು ಮಿಸ್ ಆದ್ರೆ ಆಶ್ಚರ್ಯ ಪಡಬೇಕು. ಯೇಸುವಿನ ನಾಮದಲ್ಲಿ ನಿಮ್ಮ ಆತ್ಮದ ಕಣ್ಣುಗಳ ತೆರೆಯಲಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಈಗ ಕೂಡ ಹೇಳಿದ ಒಂದು ಮಾತಾದ್ರೂ ವ್ಯರ್ಥವಾಗಿ ಹೋಗೋದಿಲ್ಲ. ಆಕಾಶವೂ ಅಳಿದು ಹೋಗ್ಬೋದು, ಭೂಮಿನ ಅಳಿದು ಹೋಗ್ಬೋದು. ಇಷ್ಟೊತ್ತು ಯೇಸುವಿನ ಈ ಶರೀರದ ಮೂಲಕ ಹೇಳಿದ ಮಾತುಗಳು ಒಂದಾದ್ರೂ ನೆರವೇರದೆ ಹೋಗೋದಿಲ್ಲ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Let the anointing and the power of the Holy Spirit, power of the Holy Spirit, power of the Holy Spirit move through you in Jesus' name. ಯೇಸುವಿನ ನಾಮದಲ್ಲಿ ಈಗ ಕೂಡ ಕೇಳ್ತಾ ಇರುವ ಪ್ರತಿಯೊಬ್ಬರ ಶರೀರದಲ್ಲಿ, ನಿಮ್ಮ ಮೈಂಡಲ್ಲಿ ನೀವು ಏನೇನು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ಎಲ್ಲ ಶೈತಾನ ಕಾರ್ಯಗಳು ನಿರ್ಮೂಲ ಆಗಿ ದೇವರ ಬಲ, ಸಾಮರ್ಥ್ಯ, ಶಕ್ತಿ ಬಲವಾಗಿ ನಿಮ್ಮಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. Be touched, be blessed, be drenched in God's glory. In Jesus' precious name. ದೇವರ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ವಿಶೇಷವಾಗಿ ಐ ವುಡ್ ಲೈಕ್ ಟು ಪ್ರೇ. ಈಗ ಕೂಡ ಹೊಸದಾಗಿ ಯಾರಾದರೂ ಜಾಯ್ನ್ ಆಗಿದ್ರೆ ಐ ವುಡ್ ಲೈಕ್ ಟು ಸಿ ಅ ನೇಮ್. ಕಮೆಂಟ್ ಮಾಡಿ ನೀವು ಎಲ್ಲಿಂದ ಜಾಯ್ನ್ ಆಗಿದ್ರೆ ಅಂತ ಕಮೆಂಟ್ ಹಾಕಿ. ವಿಲ್ ಪ್ರೇ ಫಾರ್ ಯು. ವಿಶೇಷವಾಗಿ ನಿಮಗೆ ಪ್ರೇಯರ್ಸ್ ಬೇಕು ಅಂತ ಹೇಳಿದ್ರೆ ಆ ಸ್ಕ್ರೀನಲ್ಲಿ ಡಿಸ್ಪ್ಲೇಯಲ್ಲಿ ಬರ್ತಾ ಇರುವ ನಂಬರ್ಗೆ ಕಾಲ್ ಮಾಡಿ. 6363518393. ನಿಮಗೆ ಪ್ರೇಯರ್ ಮಾಡ್ತಾರೆ. ಅದೇ ಥರ ನಾವು ರೆಗ್ಯುಲರ್ ಆಗಿ ಸೋಮವಾರದಿಂದ ಶುಕ್ರವಾರ ತನಕ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಮಾರ್ನಿಂಗ್ ಪ್ರೇಯರ್. ಆ ದಿನದ ಆತ್ಮದ ಆಹಾರ, ಆ ದಿನಕ್ಕೆ ಬೇಕಾಗಿರುವ ಕಾರ್ಯಗಳು ಎಲ್ಲ ದೇವರೇ ನಡೆಸುವಂತೆ ನಾವು ಪ್ರತಿದಿನ ನಮ್ಮನ್ನು ನಡೆಸಿ ಆತ್ಮದ ಆಹಾರದಿಂದ ಬಲಪಡಿಸಿ ನಮಗೆ ಜಯವನ್ನು ಕೊಡ್ತಾ ಬರ್ತಾ ಇದ್ದಾರೆ. ಆದ್ರಿಂದ ನೀವು ಮಾರ್ನಿಂಗ್ ಪ್ರೇಯರ್ ಅಟೆಂಡ್ ಮಾಡಬೇಕು ಅಂತ ಬಯಸೋದಾದ್ರೆ ನೀವು ಆ ನಂಬರ್ಗೆ ಕಾಲ್ ಮಾಡಿ ಮಾರ್ನಿಂಗ್ ಪ್ರೇಯರ್ ಲಿಂಕ್ ಕಳಿಸಿ, ಗೂಗಲ್ ಮೀಟ್ ಲಿಂಕ್ ಕಳಿಸಿ ಅಂತ ಹೇಳಿದ್ರೆ ನಿಮಗೆ ಕಳಿಸ್ಕೊಡ್ತಾರೆ, ನೀವು ಜಾಯ್ನ್ ಆಗ್ಬೋದು. ಯೇಸುವಿನ ನಾಮದಲ್ಲಿ ಈ ದಿನಗಳಲ್ಲಿ ಈ ಮಾರ್ನಿಂಗ್ ಪ್ರೇಯರ್ ಜಾಯ್ನ್ ಆಗಿರುವ ಒಬ್ಬರ ಜೀವನದಲ್ಲಿ ನಡೀತಾ ಇರುವ ಸಾಕ್ಷಿಗಳಿಗೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ದೀನಿ. ವಿಶೇಷವಾಗಿ
ಇಂಥ ಸತ್ಯ ಬಂದ್ಬಿಟ್ಟು ಬರೀ ನಾವು ಅದ್ಭುತಕ್ಕೋಸ್ಕರ ಅಲ್ಲ, ನಾವು ಇಂಥ ಸತ್ಯದ ಮೂಲಕ ದೇವರಲ್ಲಿ ನಾವು ಇನ್ನೂ ಹತ್ತಿರಕ್ಕೆ ಬಂದು ಆತನಲ್ಲಿರುವ ಒಂದು ಅನ್ಯೋನ್ಯತೆ, ಐಕ್ಯತೆ, ಆತನಿಲ್ಲದೆ ನಾನಿಲ್ಲ, ನಾನಿಲ್ಲದೆ ಆತನಿಲ್ಲ ಎಂಬುವ ಆ ಒಂದು ಬಾಂಧವ್ಯ, ಒಂದು ಸಂಬಂಧ, ಒಂದು ಇಂಟಿಮೆಸಿ ಅದು ಎಷ್ಟು ಬಲವಾಗ್ತಾ ಇದೆಯೋ ಅಷ್ಟು ಬಲವಾಗಿದೆ ಆತನ ಮಹಿಮೆಯಾದ ಕಾರ್ಯಗಳು ನಮ್ಮ ಶರೀರದಲ್ಲಿ ಪ್ರಕಟವಾಗುವುದು. ಆದ್ರಿಂದ ಮಿಸ್ ಮಾಡಬೇಡಿ. ಜಾಯ್ನ್ ಆಗಿ ಎನ್ಕರೇಜ್ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ನಾಳೆ ಸಂಡೇ 8:00 ಇಂಗ್ಲಿಷ್ ಆರಾಧನೆ ಇರುತ್ತೆ. ಅದನ್ನ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು. ಹೊಸ ಚಾನೆಲ್ ಇದೆ, ರೆವ್ ಜಾನ್ ಎಬೆನೆಜರ್ ಪಾಲ್ ಮಿನಿಸ್ಟ್ರೀಸ್ ಅಂತ ಯೂಟ್ಯೂಬ್ ಚಾನೆಲ್. ಇಂಗ್ಲಿಷ್ ಮೆಸೇಜ್ ಎಲ್ಲ ಆ ಚಾನೆಲ್ ಅಲ್ಲಿ ನಾವು ಸ್ಟ್ರೀಮ್ ಮಾಡ್ತಾ ಇದೀವಿ. ಸೊ ಅದರಿಂದ ಇಂಗ್ಲಿಷ್ ಗೊತ್ತಿದ್ದು ಆ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. 10 ಗಂಟೆಗೆ ಕನ್ನಡ ಆರಾಧನೆ ಇರುತ್ತೆ. ಗೂಗಲ್ ಮೀಟ್ ಕರೆಕ್ಟಾಗಿ 11 o'clock ನಾವು 11:15 ಟೈಮ್ಸ್ ಅಲ್ಲಿ ಆ ಲಿಂಕ್ ಓಪನ್ ಆಗುತ್ತೆ. ನೀವು ದೂರ ಇರೋರು ಗೂಗಲ್ ಮೀಟ್ ಅಲ್ಲಿ ಅಥವಾ ಇನ್ನೊಂದು ಯೂಟ್ಯೂಬ್ ಅಲ್ಲಿ ಲೈವ್ ಬರುತ್ತೆ. ಸುತ್ತಮುತ್ತ ಇರೋರು ನೀವು ಇಲ್ಲಿ ಬ್ಯಾಂಗ್ಳೂರ್ ಚರ್ಚ್ಗೆ ಬರ್ಬೋದು. ಈ ಬ್ಯಾಂಗ್ಳೂರ್ ಚರ್ಚ್ ಇಲ್ಲಿ ಅಬ್ಬಿಗೆರೆಯಲ್ಲಿದೆ. ನಾವು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲೊಕೇಶನ್ ಲಿಂಕ್ ಹಾಕಿದ್ದೀವಿ. ಸೊ ಅದನ್ನ ನೋಡಿ ನೀವು ಫಾಲೋ ಮಾಡಿ ಬರ್ಬೋದು. ವಿ ವಾರ್ಮ್ಲಿ ವೆಲ್ಕಮ್ ಯು. ಈ ದಿನಗಳಲ್ಲಿ ನೀವು ಎಷ್ಟು ದೇವರ ವಾಕ್ಯದ ದಾಹವನ್ನು, ಹಸುವನ್ನು, ಬಯಕೆಯನ್ನು ವ್ಯಕ್ತಪಡಿಸ್ತೀರೋ ಅಷ್ಟು ಹೆಚ್ಚಾಗಿ ವಾಕ್ಯದ ಆತ್ಮ ನಿಮ್ಮಲ್ಲಿ ಕಾರ್ಯ ಮಾಡೋದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್. ಇಷ್ಟೊತ್ತು ನೀವು ನೋಡಿದ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಮತ್ತೆ ನಾವು ಇನ್ನೊಂದು ಒಂದು ಬಿಲೀವರ್ಸ್ ವಾಯ್ಸ್ ಅಲ್ಲಿ ಒಂದು ಪ್ರಶ್ನೆ ಇಲ್ಲ ಒಂದು ಕಾರ್ಯವನ್ನು ನಾವು ಧ್ಯಾನ ಮಾಡೋ ತನಕ ದೇವರು ನಿಮ್ಮನ್ನು ಹೆಚ್ಚಾಗಿ ನಡೆಸಲಿ, ಪವಿತ್ರಾತ್ಮ ನಿಮ್ಮನ್ನು ನಡೆಸಲಿ, ದೇವರ ಪ್ರಸನ್ನತೆ ನಿಮ್ಮ ಮುಂದೆ ಹೋಗ್ಲಿ ಅಂತ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೀನಿ, ಅಭಿಷೇಕ ಮಾಡ್ತಾ ಇದ್ದೀನಿ, ಜೀವವನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಬಿ ಟಚ್, ಬಿ ಬ್ಲೆಸ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ಆಮೆನ್, ಆಮೆನ್, ಆಮೆನ್. Blessings to you all. Take care.